ಫ್ರಸ್ಟ್ರೇಷನ್ದು ಒಂದು ಎಕ್ಸ್ಪ್ರೆಷನ್ ಕೂಡ ಆ್ಯಂಗರ್. ಯಾವುದೇ ಕಾರಣಕ್ಕೂ ನಮ್ಮ ಒಂದು ಮಕ್ಕಳನ್ನ ನಾವೇ ಕೆಳಗಡೆ ಹಾಕಂಗಿಲ್ಲ. ಮಕ್ಕಳಿಗಿಂತ ಪೇರೆಂಟ್ಸಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಸೊಸೈಟಲ್ ನಾರ್ಮ್ಸ್ ಪ್ರಕಾರ ಇರಬೇಕು, ಪರ್ಫೆಕ್ಟ್ ಚೈಲ್ಡ್. ಯಾವಾಗ ಪೇರೆಂಟ್ಸು ಮಕ್ಕಳ ಜೊತೆ ಸಮಯ ಕಳೀತಾರೆ, 50 to 60% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್. ಹಾಯ್, ಹೆಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಇವತ್ತಿನ ಸಂಚಿಕೆ ಯಾರಿಗೆ ಗೊತ್ತಾ? ಯಾರೆಲ್ಲ ಮಕ್ಕಳ ಜೊತೆ ಇರ್ತಾರೆ ಅವರಿಗೆ, ಹಾಗೆ ಮಕ್ಕಳನ್ನ ನೋಡ್ಕೊಳ್ಳುವಂತ ದೊಡ್ಡವರಿಗೆ. ಸುಮಾರಷ್ಟು ಸರ್ತಿ ನಾವು ಈ ತರ ಸಿಚುವೇಶನ್ಸ್ ಗಳನ್ನ ನೋಡಿರ್ತೀವಿ ಪಬ್ಲಿಕ್ ಪ್ಲೇಸ್ ನಲ್ಲಿ. ಉದಾಹರಣೆಗೆ ಒಂದು ಮಾಲ್ ತಗೊಂಡ್ರೆ ಮಗು ಏನೋ ಕೇಳಿರತ್ತೆ, ಅಪ್ಪ ಅಮ್ಮ ಕೊಡ್ಸಿರಲ್ಲ, ಅದಕ್ಕೆ ಆ ಮಗು ನೆಲದ ಮೇಲೆ ಬಿದ್ದು ಚೀರಾಡಿ ಕಿರ್ಚಾಡಿ ರಂಪಾಟ ಮಾಡಿ ಪೇರೆಂಟ್ಸ್ಗೆ ಒಂಥರ ಮುಜುಗರ, ಏನಪ್ಪ ಮಾಡೋದು ಅಂತ. ಈ ತರದ ಸಿಚುವೇಶನ್ ಇರುತ್ತೆ. ಇನ್ನು ಕೆಲವು ಸರ್ತಿ ಮೊಬೈಲ್ ವಿಚಾರ ಬಂದಾಗ ಮೊಬೈಲ್ ನೋಡ್ಬೇಡ ಅಂದ್ರೆ ಮಕ್ಳು ಸಿಟ್ಟು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಕೆಲವು ಸರ್ತಿ ಆ ಕೋಪ ಇನ್ನೊಂದು ಹಂತಕ್ಕೆ ಹೋಗಿ ಬೇರೆ ಮಕ್ಳನ್ನ ಹೊಡೆಯೋದು ಬಡಿಯೋದು ಕೂಡ ಆಗತ್ತೆ. ಈ ಎಲ್ಲದಕ್ಕೂ ಏನ್ ಕಾರಣ? ಪೇರೆಂಟ್ಸ್ ಆಗಿ ನಾವೇನ್ ಮಾಡಬಹುದು? ಮಕ್ಕಳ ಹಠವನ್ನ ಹೇಗೆ ತಿದ್ದಬಹುದು? ಪೇರೆಂಟ್ಸ್ ಆಗಿ ಈ ಕಾಲಕ್ಕೆ ನಾವು ಏನಾದ್ರೂ ಬದಲಾಗ್ಬೇಕಾ? ಈ ಎಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ಈ ಎಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ವಿರೂಪಾಕ್ಷ HS. 18 ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ. ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ MBBS ಮಾಡಿದ್ದಾರೆ. DPM and MD ಗೋಲ್ಡ್ ಮೆಡಲಿಸ್ಟ್ ನಿಮ್ಹಾನ್ಸ್ ಕಡೆಯಿಂದ. ಜೊತೆಗೆ ಪ್ರೊಫೆಸರ್ HOD ಆಫ್ ಸೈಕ್ಯಾಟ್ರಿ BGS ಮೆಡಿಕಲ್ ಕಾಲೇಜ್ನಲ್ಲಿ. ಸುಮಾರಷ್ಟು ಟಿಪ್ಸ್ ಅನ್ನ ಇವತ್ತು ಡಾಕ್ಟರ್ ಹಂಚ್ಕೊಳ್ಳೋರಿದ್ದಾರೆ. ಹಾಗಾಗಿ ಸಂಚಿಕೆಯನ್ನ ಕೊನೆವರೆಗೂ ನೋಡಿ. ಡಾಕ್ಟರ್, ನಿಮ್ಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಈ ಪಾಡ್ಕಾಸ್ಟ್ ಹೇಗೆ ಅಂತಂದ್ರೆ ಪೇರೆಂಟ್ಸ್ಗೂ ಮಕ್ಳಿಗೂ ಎಲ್ಲರಿಗೂ ಕೋಪ ಕಮ್ಮಿ ಆಗ್ಬಿಡ್ಬೇಕು ಡಾಕ್ಟರ್ ನಾವು ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ. ಪ್ರಯತ್ನ ಪಡುವ. ಓಕೆ, ಫಸ್ಟ್ ಕ್ವೆಶ್ಚನ್. ಮಕ್ಕಳಿಗೆ ಕೋಪ ಯಾಕೆ ಬರುತ್ತೆ? ಇನ್ನ ಇಷ್ಟೆಷ್ಟು ಇರ್ತವೆ ಪುಟಾಣಿಗಳು, ಬೇರೆ ಯಾವ್ದೋ ಫೀಲಿಂಗ್ಸ್ ಇನ್ನ ಡೆವಲಪ್ ಆಗಿರಲ್ಲ, ಕೋಪ ಮಾತ್ರ ಆಗ್ಬಿಡುತ್ತೆ. ಯಾಕೆ ಮಕ್ಕಳಲ್ಲಿ ಕೋಪ ಯಾಕೆ ಬರುತ್ತೆ ಅಂದರೆ ಅದರದ್ದು ಹಿಂದಿನ ಒಂದು ಅರ್ಥ ತಿಳ್ಕೊಬೇಕಾಗತ್ತೆ. ಎಷ್ಟೊಂದು ಸಲ ಕೋಪ ಅನ್ನೋದು ಪ್ರೈಮರಿ ಎಮೋಷನ್ಸ್ ಅಂತ ಹೇಳ್ತೀವಿ. ನಮಗೆ ಲಾಜಿಕಲ್ ಥಿಂಕಿಂಗ್ ಲೇಟಾಗಿ ಬರುತ್ತೆ, ಪ್ರೈಮರಿ ಎಮೋಷನ್ಸ್ ಫಸ್ಟ್ ಬರುತ್ತೆ. ಮಕ್ಕಳಲ್ಲಿ ಒಂದು ಯೋಚನೆ ಮಾಡುವಂಥ ಶಕ್ತಿ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ಅವ್ರಿಗೆಲ್ಲೋ ಒಂದು ಕಡೆ ಅವ್ರಿಗೆ ವ್ಯಕ್ತಪಡಿಸೋ ಒಂದು ಭಾಷೆ ಇರೋದಿಲ್ಲ. ಉದಾಹರಣೆಗೆ ನನಗೇನೋ ಬೇಜಾರಾದರೆ ನಾನು ನನಗೆ ಬೇಜಾರಾಯಿತು ಪಲ್ಲವಿ ಅವರೇ ಅಂತ ಹೇಳ್ತೀನಿ. ಮಕ್ಕಳು ನಂಗೆ ಹೇಳಲಿಕ್ಕೆ ಬರೋದಿಲ್ಲ. ದೇ ಎಕ್ಸ್ಪ್ರೆಸ್ ಥ್ರೂ ದೀಸ್ ಎಮೋಷನ್ಸ್. ಕೆಲವು ಸಲ ಕೋಪ ಇರ್ಬೋದು, ಕೆಲವು ಸಲ ಸಿಡುಕುತನ ಇರ್ಬೋದು, ಕೆಲವು ಸಲ ಟೆಂಪರ್ ಟ್ಯಾಂಟ್ರಮ್ ಅಂತ ಕರಿತೀವಿ, ಅಥವಾ ರಚ್ಚೆ ಹಿಡಿಯೋದು ಅಂತ ಹೇಳ್ತೀವಿ. ಅದು ಹೇಗೆ ಅಂದರೆ ಅವರ ಭಾಷೆಯಲ್ಲಿ ನನಗೆ ಅಟೆನ್ಷನ್ ಬೇಕಾಗಿದೆ, ನನಗೆಲ್ಲೋ ಒಂದು ಕಡೆ ದುಃಖ ಆಗಿದೆ, ನನಗೆಲ್ಲೋ ಒಂದು ಕಡೆ ಬೇಜಾರಾಗಿದೆ ಅಂತ. ಎಲ್ಲ ಸಲ ನಾವೇನು ಮಾಡ್ತೀವಿ, ಕೋಪನ ಅದು ಒಂದು ರೀತಿ ಎಗ್ರೆಷನ್ ಅಥವಾ ಆ್ಯಂಗರ್ ಅಂತ ಅಂದ್ಕೊಳ್ತೀವಿ. ಕೋಪ ಈಸ್ ಆಲ್ಸೋ ಅನ್ ಎಕ್ಸ್ಪ್ರೆಷನ್ ಆಫ್ ವಾಂಟಿಂಗ್ ಎಮೋಷನಲ್ ರಿಕ್ವೈರ್ಮೆಂಟ್. ಆ ಥರ ಆಗುತ್ತೆ. ಸೊ ಮಕ್ಕಳು ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಅದೊಂದೇ ಭಾಷೆ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಥವಾ ಅದನ್ನು ಅನಲೈಸ್ ಮಾಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಆ ಥರ ಇದ್ದಾಗ ಕಾಮನ್ ಮೋಡ್ ಆಫ್ ಎಕ್ಸ್ಪ್ರೆಷನ್ ಇಸ್ ಆ್ಯಂಗರ್. ಮತ್ತೆ ಇದು ನಿಜಾನ ಅಂತ? ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಇರುತ್ತೆ. ಇದು ತುಂಬಾ ವರ್ಷದಿಂದ ಇದೊಂದು ಕಾನ್ಸೆಪ್ಟ್ ಇದೆ, ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಅಂತ. ಸೊ ಜನರಲಿ ಹೇಳಬೇಕಂದ್ರೆ ನಮ್ಮಲ್ಲಿ 2 ಹೆಮಿಸ್ಪಿಯರ್ಸ್ ಇದೆ. ಒಂದು ಡಾಮಿನೆಂಟ್ ಹೆಮಿಸ್ಪಿಯರ್, ಇನ್ನೊಂದು ನಾನ್ ಡಾಮಿನೆಂಟ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಸೊ ಈಗ ರೈಟ್ ಹ್ಯಾಂಡೆಡ್ ಪರ್ಸನ್ ಇದ್ರೆ ವಿ ಆಲ್ವೇಸ್ ಕನ್ಸಿಡರ್ ಲೆಫ್ಟ್ ಹೆಮಿಸ್ಪಿಯರ್ ಇಸ್ ಡಾಮಿನೆಂಟ್. ಲೆಫ್ಟ್ ಹ್ಯಾಂಡೆಡ್ ಅವ್ರಿಗೆ ರೈಟ್ ಇಸ್ ಡಾಮಿನೆಂಟ್ ಅಂತ. ರೈಟ್ ಸೈಡ್ ಆಫ್ ದ ಬ್ರೈನ್ ಪ್ರಿಡಾಮಿನೆಂಟ್ಲಿ ಸ್ಕಿಲ್ ಅಥವಾ ನಮ್ದು ಇಂಟ್ಯೂಷನ್ ಅಥವಾ ಒಂದು ಎಬಿಲಿಟೀಸ್ ಇರುತ್ತಲ್ಲ, ಈ ಮ್ಯೂಸಿಕ್ ಇರ್ಬೋದು ಅಥವಾ ಯೋಚನೆ ಶಕ್ತಿ ಇರ್ಬೋದು ಅಥವಾ ಇಮ್ಯಾಜಿನೇಷನ್ ಇರ್ಬೋದು, ಅದ್ರ ಬಗ್ಗೆ ಫೋಕಸ್ ಮಾಡುತ್ತೆ. ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಫೋಕಸಸ್ ಆನ್ ಬೇಸಿಕ್ ಫಂಕ್ಷನ್ಸ್, ಲ್ಯಾಂಗ್ವೇಜ್, ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್, ಮೆಮರಿ. ಇದ್ರ ಬಗ್ಗೆ ಮೆಮರಿ ಎಲ್ಲ ಭಾಗದಲ್ಲಿ ಇದ್ರೂ ಕೂಡ ಈ ಥರ ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ 2014 ಒಂದು ಸ್ಟಡಿ ಆಗಿದೆ. ಅದರಲ್ಲಿ ಅವ್ರೇನು ಹೇಳ್ತಾರಂದ್ರೆ, ಚೆಕ್ ಮಾಡಿದ್ದಾರೆ, ಲೆಫ್ಟ್ ರೈಟ್ ಮೇಜರ್ ಆಗಿ ಏನು ವ್ಯತ್ಯಾಸ ಇಲ್ಲ, ಬಟ್ ವಿದಿನ್ ದ್ಯಾಟ್ ಈಗ ಕೆಲವು ಸೆಂಟರ್ಸ್ ಇರ್ತವೆ. ಅದರಲ್ಲಿ ಕೆಲವು ಕಡೆ ಲೆಫ್ಟಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವು ಕಡೆ ರೈಟ್ ಸೈಡಲ್ಲಿ ಕೆಲಸ ಮಾಡುತ್ತೆ. ಬಟ್ ಆ ಥರ ಓಕೆ ಇವರಿಗೆ ರೈಟ್ ಸೈಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಲೆಫ್ಟ್ ಸೈಡ್ ತುಂಬ ಚೆನ್ನಾಗಿ ಮಾಡ್ತಿದೆ ಅನ್ನೋದು ಅದು ಒಂದು ರೀತಿ ನಂಬಿಕೆ, ಬಟ್ ಸೈಂಟಿಫಿಕಲಿ ಅಷ್ಟು ಪ್ರೂವ್ ಆಗಿಲ್ಲ. ಅದು ಮಾನಸಿಕ ಸ್ಥಿತಿ ಬಗ್ಗೆ ಮಾತಾಡ್ಬೇಕಾದ್ರೆ COVID-19 ನಾನು ಮೆನ್ಷನ್ ಮಾಡ್ಲೇಬೇಕು. ಈ COVID-19 ಲಾಕ್ಡೌನ್ ದಿನಗಳಿಗೂ
ಮಕ್ಕಳ ಕೋಪಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತವಾಗ್ಲು ಐ ಥಿಂಕ್ COVID-19 ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಂಗೆ. ಆ, ನೀವು ಮನೆಯಲ್ಲಿ ನಿಮ್ಮ ಸ್ವಂತದವ್ರ ಜೊತೆ ಇರೋದು ಇಷ್ಟು ಕಷ್ಟನ ಅಂತ ಅವಾಗ ಗೊತ್ತಾಯಿತು. ಗಂಡ ಹೆಂಡತಿ ಮಧ್ಯೆ ನಾವು ಇಬ್ರನ್ನ ಒಬ್ರನ್ನೊಬ್ರು ತಾಳಕ್ಕೆ ಆಗೋದಿಲ್ಲ, ಆ ಥರ ಬಂತು. ಮಕ್ಕಳುಗಳು ಹೊರಗಡೆ ಹೋಗ್ತಿರ್ಲಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿಲ್ಲ, ಆ್ಯಂಡ್ ಟೂ ಮಚ್ ಆಫ್ ಮಾನಿಟರಿಂಗ್ ಫ್ರಮ್ ಪೇರೆಂಟ್ಸ್. ಅದರಿಂದ ಏನಾಯಿತು, ಆ್ಯಂಡ್ ಸ್ಕ್ರೀನ್ ಎಕ್ಸ್ಪೋಜರ್. ಕೋವಿಡ್ ಮುಂಚೆವರೆಗೂ ನಾವು ಸ್ಕ್ರೀನನ್ನು ನೋಡಲೇಬೇಡಿ, ಸ್ಕ್ರೀನ್ ಈಸ್ ಡೇಂಜರಸ್ ಅಂತ ಹೇಳ್ತಿದ್ವಿ. ಕೋವಿಡಲ್ಲಿ ಏನಾಯಿತು, ಬೆಳಗ್ಗೆಯಿಂದ ರಾತ್ರಿವರೆಗೆ ಮಕ್ಕಳುಗಳು ಸ್ಕ್ರೀನ್ ಮುಂದೆ ಇರ್ತಾಯಿದ್ರು. ಇದೆಲ್ಲನೂ ಒಂದು ತಕ್ಕ ಮಟ್ಟಿಗೆ ಮಕ್ಕಳ ಒಂದು ಬಿಹೇವಿಯರಲ್ ಚೇಂಜಸ್ ಬಂತು. ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ನಮ್ಮ ಎಮೋಷ್ನಲ್ ಕಾಂಪೊನೆಂಟ್ ಫ್ರೆಜೈಲ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯು ಆರ್ ನಾಟ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್. ನಮ್ಮಲ್ಲಿ ಏನೋ ಒಂದು ಪೆಂಟಪ್ ಎನರ್ಜಿ ಇರುತ್ತೆ, ಅದನ್ನು ನಾವು ಹೊರಗಡೆ ವ್ಯಕ್ತಪಡಿಸದೇ ಇದ್ದರೆ ಇಟ್ ಬಿಲ್ಡ್ಸ್ ಇನ್ ವಿದಿನ್ ಅಸ್. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಕಮ್ಮಿ ಆಯಿತು. ಎಷ್ಟೊಂದು ಮಕ್ಕಳುಗಳಿಗೆ ಓದ್ಲಿಕ್ಕೆ ಬರ್ತಿರ್ಲಿಲ್ಲ. ಎಷ್ಟೊಂದು ಮಕ್ಕಳುಗಳಿಗೆ ಇನ್ಫ್ಯಾಕ್ಟ್ ಕೋವಿಡ್ ಟೈಮ್ಸಲ್ಲಿ 3-4 ಇಯರ್ಸ್ ಇಲ್ಲಿ ಒಳಗಡೆ ಇದ್ದರು, ಅವರಿಗೆ ಒಂದು ನಾರ್ಮಲ್ ಕನ್ವರ್ಸೇಷನ್ ಮಾಡೋದು ಕೂಡ ಕಷ್ಟ ಆಯಿತು. ಅದರಿಂದ ಎಮೋಷ್ನಲ್ ಯಾವಾಗ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ದ್ಯಾಟ್ ಲೆಡ್ ಟು ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ಅವರಿಗೆ ದ ಓನ್ಲಿ ವೇ ದಟ್ ದೇ ನ್ಯೂ ವಾಸ್ ಫ್ರಸ್ಟ್ರೇಷನ್. ಫ್ರಸ್ಟ್ರೇಷನ್ದು ಒಂದು ಎಕ್ಸ್ಪ್ರೆಷನ್ ಕೂಡ ಆ್ಯಂಗರ್. ಸೊ ಅದರಿಂದ ಏನಾಯಿತು, ಫ್ರಸ್ಟ್ರೇಟ್ ಆಗ್ತಾ ಇದ್ರು. ಎಷ್ಟೊಂದು ನಾವಂತೂ ತುಂಬ ಮಕ್ಕಳುಗಳನ್ನ ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ವಿ ವರ್ ಡೂಯಿಂಗ್ ಹೆಲ್ಪ್ಲೈನ್ ಚಾಲನೆ ಮಾಡ್ತಿದ್ವಿ. ಯುನಿಸೆಫ್ ಇಂಡಿಯಾ ಜೊತೆ ವಿ ವರ್ ಡೂಯಿಂಗ್ ಸೆಷನ್ಸ್ ಫಾರ್ ಮಕ್ಕಳು 12 ವರ್ಷದಿಂದ ಕಡಿಮೆ ಅವ್ರಿಗೆ, 12 ವರ್ಷದ ಮೇಲಿದ್ದವ್ರಿಗೆ. ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಮಾನಸಿಕವಾಗಿ ತೊಂದರೆ ಶುರುವಾಯಿತು. ದೇರ್ ಆರ್ 3 ಕಾಂಪೊನೆಂಟ್ಸ್: ಪರ್ಸನಲ್ ಲೈಫ್, ಪ್ರೊಫೆಷನಲ್ ಆರ್ ಅಕಾಡೆಮಿಕ್ ಲೈಫ್ ಆ್ಯಂಡ್ ಸೋಷಿಯಲ್ ಲೈಫ್. ಸೊ ಇದು 3 ಬ್ಯಾಲೆನ್ಸ್ ಇರಬೇಕು. ಯಾವಾಗ ಒಂದನ್ನು ನಾವು ತೆಗೆದಾಕ್ಬಿಡ್ತೀವಿ, ಆಟೋಮ್ಯಾಟಿಕ್ಲಿ ಇಟ್ ಕ್ರಿಯೇಟ್ಸ್ ಅ ಪ್ರಾಬ್ಲಮ್. ಸೊ ಖಂಡಿತವಾಗ್ಲೂ ಕೋವಿಡ್ ಹ್ಯಾಸ್ ಕ್ರಿಯೇಟೆಡ್ ಎ ಪ್ರಾಬ್ಲಮ್ ಬೋತ್ ಅಟ್ ದ ಲೆವೆಲ್ ಆಫ್ ಅಡಲ್ಟ್ಸ್ ಮತ್ತೆ ಮಕ್ಕಳಲ್ಲಿ ಕೂಡ. ಓಕೆ, ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ. ಈಗ ಟ್ರಿಗರ್ ನ ಕಂಡು ಹಿಡಿಯೋದು ಹೇಗೆ ಕಂಡುಹಿಡಿಯಕ್ಕೆ ಆಗತ್ತೆ ಅಂದರೆ, ಈಗ ಉದಾಹರಣೆಗೆ ನಿಮ್ಮ ಮಗು, ನಿಮಗೆ ಮಗ ಇದಾನೋ ಮಗಳಿದಾಳೋ, ಒಂದು ರೀತಿಯಲ್ಲಿ ಅವಳು ಹೆಂಗೆ ಅಥವಾ ಅವನು ಹೆಂಗೆ ಅಂತ ಗೊತ್ತಿರುತ್ತೆ. ಯಾವುದೇ ಒಂದು ಸ್ವಭಾವ ಚೇಂಜ್ ಆದರೆ ಆಟೋಮ್ಯಾಟಿಕ್ಲಿ ದಟ್ ಮೀನ್ಸ್ ದಟ್ ದೇರ್ ಇಸ್ ಅ ರೆಡ್ ಫ್ಲ್ಯಾಗ್. ನಾವು ಏನು ಮಾಡ್ಕೊಳ್ತೀವಿ ಅಂದರೆ, ಇದು ಏನೋ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇದ್ದಾಳೆ ಅನಿಸುತ್ತೆ, ಅಥವಾ ಏನೋ ಆದಂಗಿದೆ, ಇಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ನಾವು ಇಗ್ನೋರ್ ಮಾಡ್ತೀವಿ. ಮಾನಸಿಕವಾಗಿ ಯಾವುದೇ ಒಂದು ಸ್ವಭಾವ ಚೇಂಜ್ ಆದರೆ ಅದನ್ನು ನಾವು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ. ಆ್ಯಂಡ್ ಎವ್ರಿ ಒನ್ ಗಿವ್ಸ್ ಅನ್ ಇಂಡಿಕೇಶನ್. ಈಗ ನಾವು ಕೆಲವು ವಿಚಾರದಲ್ಲಿ ಸೆಲ್ಫ್ ಹಾರ್ಮ್ ಅಂತ ಹೇಳ್ತೀವಿ, ಅಥವಾ ಈವನ್ ಸೂಸೈಡಲ್ ರಿಸ್ಕ್ ಬಗ್ಗೆ ಹೇಳ್ತೀವಿ. ಯಾವುದೇ ಒಂದು ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ದೇರ್ ಈಸ್ ಅನ್ ಇಂಡಿಕೇಶನ್ ದಟ್ ಸಮಥಿಂಗ್ ಈಸ್ ರಾಂಗ್. ಇನ್ಫ್ಯಾಕ್ಟ್ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮುಂಬೈಯಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಹುಡುಗಿಗೆ ತೊಂದರೆ ಆಗಿದ್ದು. ಆ ಹುಡುಗಿ ಸ್ಕೂಲಲ್ಲಿ ಅದು CCTV ಕೂಡ ಇಮೇಜ್ ಬಿಟ್ಟಿದ್ದಾರೆ. 2-3 ಸಲ ಟೀಚರ್ ಹತ್ರ ಹೋಗಿ ಕೇಳುತ್ತೆ, ನನಗೇನೋ ತೊಂದರೆ ಆಗ್ತಿದೆ ಅಂತ. ಟೀಚರ್ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ದೆನ್ ಶಿ ವಾಕ್ಸ್ ಔಟ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಶಿ ಜಂಪ್ಸ್ ಫ್ರಮ್ ದೇರ್ ಅಂತ ಅದರಲ್ಲಿ ನ್ಯೂಸಲ್ಲಿದೆ. ಸೊ ಆ ಥರ ಇಂಡಿಕೇಶನ್ನ ನಾವು ರೆಕಗ್ನೈಸ್ ಮಾಡಿದ್ರೆ ದಟ್ ಈಸ್ ದ ಫಸ್ಟ್ ಥಿಂಗ್. ಆ ಸ್ವಭಾವ ಚೇಂಜ್ ಆದರೆ ಅದು ತುಂಬ ಇಂಪಾರ್ಟೆಂಟ್. ಕೀಪ್ ಅಬ್ಸರ್ವಿಂಗ್. ಕೋಪ ಬಂದಾಗ ಸುತ್ತಮುತ್ತ ಇರೋರು ಅಥವಾ ಪೇರೆಂಟ್ಸ್ ಏನು ಮಾಡಬೇಕು? ಮುಖ್ಯವಾಗಿ ಫಸ್ಟ್ ಟಿಪ್ ಈಸ್ ಡು ನಾಟ್ ಪ್ಯಾನಿಕ್. ಎಲ್ಲ ಪೇರೆಂಟ್ಸ್ ನಾವು ಏನು ಮಾಡ್ತೀವಿ ಅಂದರೆ, ಎಲ್ಲೋ ಒಂದು ನಮ್ಮ ಮಗು ಏನೋ ತೊಂದರೆ ಆಗ್ತಿದೆ, ಕಷ್ಟ ಆಗ್ತಿದೆ, ಅಥವಾ ಕೋಪ ಮಾಡ್ತಿದ್ದಾನೆ, ಅಳ್ತಾ ಇದ್ದಾನೆ, ಅಥವಾ ಏನೋ ವಸ್ತು ಎಸ್ಬಿಟ್ಟ, TV ಹೊಡೆದಾಕ್ಬಿಟ್ಟ, ಗಾಜು ಹೊಡೆದಾಕ್ಬಿಟ್ಟ ಅಂದ ತಕ್ಷಣ ವಿ ಪ್ಯಾನಿಕ್. ಎರಡನೇದು, ನೀವು ನಿಮ್ಮ ಮಗು ಹೇಗಿರ್ಬೇಕಂತ ನಿಮಗೆ ಇಚ್ಛೆ ಇರುತ್ತಲ್ಲ, ನಾವು ಕೂಡ ಅದೇ ರೀತಿ ಇರಬೇಕು. ಎಷ್ಟೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, ನನ್ನ ಮಗನಿಗೆ ತುಂಬ ಕೋಪ ಬರ್ತಿದೆ ಅಂತ ಹೇಳ್ತಾರೆ. ಆಮೇಲೆ ನಾವು ಹಿಸ್ಟ್ರಿ ಎಲ್ಲ ಕೇಳಿದ್ರೆ ಅವರಪ್ಪ ಹಿಡ್ಕೊಂಡು ಚರ್ಯಾಗಿ ಹೊಡಿತಾರೆ. ಸೊ ನಮಗೆ ನಮ್ಮ ಒಂದು ಎಮೋಷನ್ನ ನಾವು ಸರಿಪಡಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಮಗನ ಒಂದು ಎಮೋಷನ್ ಇರ್ಬೋದು, ನಮ್ಮ ಮಗಳ ಎಮೋಷನ್ ಇರ್ಬೋದು, ನಾವು ಹೆಂಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ಸೊ ಯು ಹ್ಯಾವ್ ಟು ಬಿ ಎ ಗುಡ್ ರೋಲ್ ಮಾಡೆಲ್. ನಾವು ಅವ್ರು ಹೇಗಿರಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ಮೂರನೇದು, ಪನಿಷ್ಮೆಂಟ್ ನೆವರ್ ವರ್ಕ್ಸ್. ಹಿಂದಿನ ಕಾಲದಲ್ಲಿ 4 ಬಾರಿಸ್ಬಿಡಿ ಸರಿ ಹೋಗ್ಬಿಡುತ್ತೆ, ಹೊರಗಡೆ ನಿಲ್ಲಿಸಿ ಓಡಿಸಿ 20 ರೌಂಡ್, ವರ್ಕ್ ಆಗಲ್ಲ. ಸೈಂಟಿಫಿಕಲಿ ಇಟ್ ಹ್ಯಾಸ್ ಬೀನ್ ಪ್ರೂವನ್ ದಟ್ ಪನಿಷ್ಮೆಂಟ್ ಡಸಂಟ್ ವರ್ಕ್. ಸೊ ಪನಿಷ್ ಮಾಡ್ಲಿಕ್ಕೆ ಹೋಗಬೇಡಿ. ಪನಿಷ್ಮೆಂಟ್ ಬದಲು ವಾಟ್ ವಿ ಕಾಲ್ ಇಟ್ ಆಸ್ ಈಸ್ ರೀಇನ್ಫೋರ್ಸ್ಮೆಂಟ್. ಯಾವುದೇ ಬಿಹೇವಿಯರಲ್ಲಿ ಒಂದು ಪಾಸಿಟಿವ್ ಬಿಹೇವಿಯರ್ ಅಂತ ಇರುತ್ತೆ, ನೆಗೆಟಿವ್ ಬಿಹೇವಿಯರ್ ಅಂತ ಇರುತ್ತೆ. ಪಾಸಿಟಿವ್ ಬಿಹೇವಿಯರ್ಗೆ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ಫೋಕಸ್ ಮಾಡುವ. ನೆಗೆಟಿವ್ ಬಿಹೇವಿಯರ್ ವಿಲ್ ನಾಟ್ ಗೆಟ್ ಎನಿ ಅಟೆನ್ಷನ್. ಒಂದು ಮಗು ಕಿರಿಚ್ತಾ ಇದೆಯಾ, ನಾವು ಅದು ಆ ಮಗು ಇಲ್ಲವೇ ಇಲ್ಲ ಅಂತ ಅನ್ಕೊಂಡ್ಬಿಡೋಣ.
ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇರೋದು. ಆ ಮಗುಗೆ ಏನಾಗುತ್ತೆ, ಕಿರ್ಚೋದು ಒಂದು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಅಟೆನ್ಷನ್ ಬೇಕು. ನಾವು ಕೊಟ್ಟಿಲ್ಲ ಅಂದಾಗ 10 ನಿಮಿಷ ಕಿರ್ಚುತ್ತೆ, 20 ನಿಮಿಷ ಕಿರ್ಚುತ್ತೆ, ಅರ್ಧ ಗಂಟೆ ಕಿರ್ಚುತ್ತೆ, ಅರ್ಧ ಗಂಟೆ ಆದಮೇಲೆ ಸುಸ್ತಾಗುತ್ತೆ, ಸುಮ್ಮನಾಗುತ್ತೆ. ನೆಕ್ಸ್ಟ್ ಟೈಮ್ ಪುನಃ ಕಿರ್ಚೋ ಪರಿಸ್ಥಿತಿ ಬಂದಾಗ ಅರ್ಧ ಗಂಟೆ ಇರೋದಿಲ್ಲ, 20 ನಿಮಿಷ ಇರುತ್ತೆ. 5 ಸಲ ಆದಮೇಲೆ ಕಿರ್ಚೋದೇ ಇಲ್ಲ, ಬಿಕಾಸ್ ಅದಕ್ಕೆ ಅರ್ಥ ಆಗುತ್ತೆ ಇವು ಏನು ಮಾಡಿದ್ರು ನನಗೆ ಗಮನ ಕೊಡೋದಿಲ್ಲ ಅಂತ. ಸೊ ಅದನ್ನು ನಾವು ಡಿಫರೆನ್ಷಿಯಲ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಪನಿಷ್ಮೆಂಟ್ ಬದಲು ಫೋಕಸ್ ಆನ್ ಪಾಸಿಟಿವ್ ಬಿಹೇವಿಯರ್, ಇಗ್ನೋರ್ ದ ನೆಗೆಟಿವ್ ಬಿಹೇವಿಯರ್. ಫೋರ್ತ್ ಒನ್, ಕನ್ವರ್ಸೇಷನ್ ಆಲ್ವೇಸ್ ವರ್ಕ್ಸ್. ಕನ್ವರ್ಸೇಷನ್ ಅಂದರೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಯಿತಾ, ಡು ನಾಟ್ ಪ್ಯಾನಿಕ್, ಟೇಕ್ ದ ಸನ್ ಆರ್ ಯುವರ್ ಡಾಟರ್ ಒಂದು ಕಡೆ ಕೂತ್ಕೊಂಡು ಕೇಳಿ ಏನಾಯಿತು ಅಂತ. ಯಾಕೆಂದರೆ ನಿಮಗೆ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಗೊತ್ತು, ಆ ಮಗುವಿನ ಪರ್ಸ್ಪೆಕ್ಟಿವ್ ಗೊತ್ತಿಲ್ಲ. ಆ ಮಗುವಿನ ಪರ್ಸ್ಪೆಕ್ಟಿವ್ ತಿಳ್ಕೊಂಡ ತಕ್ಷಣ ಅದು ಈಸಿ ಆಗುತ್ತೆ. 4ನೇದು, ಡು ನಾಟ್ ಇನ್ವಾಲ್ವ್ ಅದರ್ ಪೀಪಲ್. ನಾವೇನು ಮಾಡ್ತೀವಿ, ಯಾರನ್ನೋ ಕರಿತೀವಿ ಅಥವಾ ಇನ್ಯಾರನ್ನೋ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಅವ್ರು ಬಂದು ಅವರು ಬೈತಾರೆ, ಮಗುಗನ್ಸುತ್ತೆ ನನ್ನ ಬಗ್ಗೆ ಯಾರೂ ಯೋಚನೆ ಮಾಡೋರಿಲ್ವಲ್ಲ ಅಂತ. ಸೊ ನಾವು ಎಲ್ಲ ರಾಂಗ್ ಸಿಗ್ನಲ್ ಕೊಟ್ಬಿಟ್ಟು ಮಗುಗೆ ನೀನು ಕೋಪ ಮಾಡ್ಕೊಬೇಡ, ನೀನು ಖುಷಿಯಾಗಿರು ಅಂದರೆ ಆಗಲ್ಲ. ಸೊ ವಿ ಶುಡ್ ಪ್ರೊವೈಡ್. ನಾವು ಹೇಗೆ ಒಂದು ಗಿಡ ಬೆಳಿಬೇಕಂದ್ರೆ ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದೇ ರೀತಿ ಮಕ್ಕಳ ಮನಸ್ಸಿನ ಬೆಳವಣಿಗೆಗೆ ಇದೆಲ್ಲ ನೀರು, ಗೊಬ್ಬರ ಅಂದರೆ ನಮ್ಮ ಬಿಹೇವಿಯರ್. ಎಷ್ಟೊಂದು ಸಲ ಪೇರೆಂಟ್ಸ್ ಅದನ್ನು ತಪ್ಪರ್ಥ ಮಾಡ್ಕೊಳ್ತಾರೆ. ದಟ್ ನಮ್ಮ ರೋಲ್ ಏನಿಲ್ಲ, ಸ್ಕೂಲಿಗೆ ಕಳಿಸ್ಬಿಟ್ರೆ ಸ್ಕೂಲಲ್ಲಿ ಅವ್ನು ಓದ್ಬಿಡ್ಬೇಕು, ಮನೆಯಲ್ಲಿ ಒಳ್ಳೆ ಬಿಹೇವಿಯರ್ ಬಂದ್ಬಿಡಬೇಕು. ಬಟ್ ನಮ್ಮ ಬಿಹೇವಿಯರ್ ಏನು, ಮುಖ್ಯವಾಗಿ ಸಮಯ ಕಳೆಯೋದು. ಯಾವಾಗ ಪೇರೆಂಟ್ಸು ಮಕ್ಕಳ ಜೊತೆ ಸಮಯ ಕಳೀತಾರೆ, 50 to 60% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಆ ಥರ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಎಲ್ಲೂ ಇದಿಲ್ಲ, ದಿ ಡೋಂಟ್ ಕನೆಕ್ಟ್ ಆಗ್ತಿಲ್ಲ ಅಂದ ತಕ್ಷಣ ಎಮೋಷನಲ್ ವಲ್ನರಬಿಲಿಟೀಸ್ ಜಾಸ್ತಿ ಆಗುತ್ತೆ. ಇನ್ನೊಂದು, ಇಟ್ ಈಸ್ ಓಕೆ ಟು ಬಿ ಆ್ಯಂಗ್ರಿ. ನಾವೇನು ಮಾಡ್ಕೊಳ್ತೀವಿ, ಒಂದನ್ನು ಇದು ಖಂಡಿತ ಅಬ್ಸೊಲ್ಯೂಟ್ಲಿ ನಾಟ್ ಅಲೌಡ್ ಅಂತ ಮಾಡಿಬಿಡ್ತೀವಿ. ಸಮ್ಟೈಮ್ಸ್ ಇಟ್ ಈಸ್ ಓಕೆ ಟು ಬಿ ಆ್ಯಂಗ್ರಿ, ಬಟ್ ಯಾವ ಕಾರಣಕ್ಕೆ ಕೋಪ ಬರ್ತಿದೆ, ಆ ಕೋಪನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ. ಈಗ ಒಂದು ಕಾಮನ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಪ್ರಪಂಚದಲ್ಲಿ ಎಷ್ಟೊಂದು ದೇಶಗಳಿದ್ದಾವೆ. ಕೆಲವು ದೇಶಗಳಲ್ಲಿ ಕೋಪನೂ ಕೂಡ ತುಂಬ ನಾಜೂಕಾಗಿ ವ್ಯಕ್ತಪಡಿಸ್ತಾರೆ. ಒಂದು ಎಕ್ಸಾಂಪಲ್ ಈಸ್ ಬ್ರಿಟನ್. ಕೋಪ ಬಂದರೆ ಅವರು ಕೂಗಾಡೋದು, ಕಿರ್ಚಾಡೋದು, ಹೊಡೆಯೋದು ಮಾಡೋದಿಲ್ಲ. ಅವರು ಐ ಆಮ್ ರಿಯಲಿ ಅಪ್ಸೆಟ್ ವಿತ್ ಯು, ಐ ಪ್ರೊಟೆಸ್ಟ್ ದ ವೇ ದಟ್ ಯು ಹವ್ ಸ್ಪೋಕನ್ ಟು ಮಿ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಕೋಪ ಬಂದಿದೆ ಅಂತ ಅರ್ಥ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಮನೇಲಿ ಏನಾಗುತ್ತೆ, ನಾವು ಕೆಟ್ಟ ಪದಗಳು ಯೂಸ್ ಮಾಡ್ಬೋದು, ಅಥವಾ ಹೊಡಿಬೋದು, ಅಥವಾ ಬೇರೆಯವ್ರಿಗೆ ಯಾರಿಗೋ ಕಂಪೇರ್ ಮಾಡ್ಬೋದು. ಅದು ಕೂಡ ಪೂರಕ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಒಂದು ಮಕ್ಕಳನ್ನು ನಾವೇ ಕೆಳಗಡೆ ಹಾಕಂಗಿಲ್ಲ. ಬೇರೆಯವರಿಗೆ ಕಂಪೇರ್ ಮಾಡಿ ಓಕೆ ನೀನು ಅವರಷ್ಟಿಲ್ಲ ಆ ಥರ ಅಂದಾಗ ಏನಾಗುತ್ತೆ, ಮಕ್ಕಳ ಮನಸ್ಸಿನ ಮೇಲೆ ಆಘಾತ ಆಗುತ್ತೆ. ಸೊ ಓವರಾಲ್ ಡೆವಲಪ್ಮೆಂಟ್ ಬೇಕಂದರೆ ಆ ಒಂದು ಎಕ್ಸೆಪ್ಟೆನ್ಸ್ ಇರಬೇಕು. ಬಿಕಾಸ್ ಯಾವುದೇ ವ್ಯಕ್ತಿ ಆಗಲಿ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅಪರ್ಚುನಿಟಿ ನಾವು ಕೊಡ್ತಾ ಇದ್ದೀವ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಈಗ ಒಂದು ಮಗು ಇವಾಗ ಕೋಪ ಬಂತು, ತಂದೆ ತಾಯಿ ಮಾತಾಡಿದ್ದಾರೆ, ನೆಕ್ಸ್ಟ್ ಅದೇ ಸಿಚುವೇಶನಲ್ಲಿ ಆ ಮಗು ಕೋಪ ಮಾಡ್ಕೊಂಡಿಲ್ಲ ಅಂದರೆ ದ್ಯಾಟ್ ಇಸ್ ಯುವರ್ ಸಕ್ಸಸ್. ಈಗ ನಮಗೆ ಮಕ್ಕಳುಗಳು ಬಂದಾಗ 90% ಆಫ್ ದ ಟೈಮ್ಸ್ ವಿ ನೋ ದಟ್ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ದ ಫ್ಯಾಮಿಲಿ. ಮಕ್ಕಳು ಒಂದು ರೀತಿಯಲ್ಲಿ ದೇ ಆರ್ ದ ವೆಹಿಕಲ್ ಆಫ್ ಎಕ್ಸ್ಪ್ರೆಷನ್. ಅದು ಕಾಸ್ ಎಲ್ಲೋ ಇರುತ್ತೆ, ಮಕ್ಕಳು ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅಷ್ಟೆ. ಸೊ ಅದರಿಂದ ಎಲ್ಲ ಥರದ ಒಂದು ಫೇವರಬಲ್ ಎನ್ವಿರಾನ್ಮೆಂಟ್, ಅದು ಪೂರಕ ವಾತಾವರಣ ಕ್ರಿಯೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕೆಲವು ಸರ್ತಿ ಮಕ್ಕಳ ಕೋಪ ಅತಿರೇಕಕ್ಕೆ ಹೋಗಿ ಇನ್ನೊಬ್ಬರನ್ನ ಹೊಡಿಯೋದು ಎಲ್ಲ ಆಗ್ಬಿಡುತ್ತಲ್ಲ. ಮತ್ತೆ ಕೆಲವು ಸರ್ತಿ ಆ ಮಕ್ಕಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ದೊಡ್ಡವರು ಫಸ್ಟ್ ಸಾರಿ ಕೇಳ್ಬಿಡ್ತಾರೆ ಮಗುನ ಸಮಾಧಾನ ಆಗ್ಲಿಕ್ಕೆ. ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಿ? ಅದು ಆಗ್ಲೇಬಾರ್ದು. ಈಗ ಅಕಸ್ಮಾತ್ ಆಗಿ ಆಯ್ತು ಅಂತ ಅನ್ಕೊಳ್ವಾ, ಈಗ ಒಂದು ಮಗು ಯಾರಿಗೋ ಒಬ್ರಿಗೆ ಹೊಡೆದ್ಬಿಟ್ಟ ಅಥವಾ ಅಚಾತುರ್ಯವಾಗಿ ಏನೋ ಆಯಿತು, ಆ ಮಗುವಿನ ಬಗ್ಗೆ ಅಥವಾ ಆ ಮಗುವಿನ ಇದು ಏನಿರ್ತಾರೆ ಒಂದು ರೀತಿಯಲ್ಲಿ ಹಿಸ್ ಪರ್ಸ್ಪೆಕ್ಟಿವ್, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹೊಡೆದೆ, ಏನಾಯಿತು, ನಿನಗೆ ಯಾಕೆ ಹೊಡಿಬೇಕಂತ ಅನ್ನಿಸ್ತು, ಆ ಥರ ಕೂತ್ಕೊಂಡಾಗ ಮಕ್ಕಳುಗಳು ನಮಗೆ ಎಷ್ಟೊಂದು ಸಲ ತಂದೆ ತಾಯಿ ಮಕ್ಕಳನ್ನ 5 ವರ್ಷದ ಮಗು 6 ವರ್ಷದ ಮಗು ಕರ್ಕೊಂಬರ್ತಾರೆ. ಅವ್ರಿಗೆ ಕಾರಣ ಗೊತ್ತಿರಲ್ಲ, ನಾವು ಯಾರೋ ಬೇರೆಯವರು. ನಾವು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಗುಗೂ ಅನ್ನಿಸ್ಬೇಕು ನೀವು ನನ್ನ ಜಡ್ಜ್ ಮಾಡ್ತಿಲ್ಲ ಅಂತ. ಮಕ್ಕಳಿಗಲ್ಲಿ ಹೇಗೆ ತಂದೆ ತಾಯಿಗಳು ನನ್ನ ಮಗನೇ ತಪ್ಪು ಮಾಡಿರೋದಂತ ಜಡ್ಜ್ ಮಾಡ್ತಾರೋ, ಮಗುಗೂ ಅನ್ಸಿರುತ್ತೆ ನನ್ನ ತಂದೆ ತಾಯಿ ಹೆಂಗೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ತಾರಂತ. ಆ ಜಡ್ಜ್ಮೆಂಟ್ ಇರಬಾರ್ದು.
ಆ ಒಂದು ಕಾರಣ ತಿಳ್ಕೊಂಡ್ಮೇಲೆ ಯು ಹ್ಯಾವ್ ಟು ಟೀಚ್ ದೆಮ್ ಅದರ್ ವೇ ಆಫ್ ಡೀಲಿಂಗ್ ವಿತ್ ಥಿಂಗ್ಸ್. ಈಗ ಆಗೋಗಿದೆ, ಒಡೆದಾಗೋಗಿದೆ. ಈಗ ಅದನ್ನ ಟೈಮನ್ನ ರಿವರ್ಸ್ ಮಾಡಿ ಹೋಗಿ ಸರಿಪಡಿಸ್ಲಿಕ್ಕೆ ಆಗಲ್ಲ. ಸೊ ಕ್ಯಾನ್ ಯು ಚೇಂಜ್ ದ ಬಿಹೇವಿಯರ್ ನೆಕ್ಸ್ಟ್ ಅಂಡ್ ವಾಟ್ ಕ್ಯಾನ್ ಯು ಡೂ? ಕ್ಯಾನ್ ಯು ರೈಟ್ ಅನ್ ಅಪಾಲಜಿ ಲೆಟರ್ ಟು ದಟ್ ಚೈಲ್ಡ್ ವಿತ್ whom you have hit? ಅಥವಾ ಕ್ಯಾನ್ ಯು ಗೋ ಆ್ಯಂಡ್ ಟಾಕ್ ಟು ದಟ್ ಚೈಲ್ಡ್? ಕ್ಯಾನ್ ಯು ಗೋ ಆ್ಯಂಡ್ ಟಾಕ್ ಟು ದ ಟೀಚರ್ ಆ್ಯಂಡ್ ಸೇ ಐ ಆಮ್ ಸಾರಿ, ಐ ಡಿಡ್ ಎ ಮಿಸ್ಟೇಕ್, ನಾನು ನೆಕ್ಸ್ಟ್ ಟೈಮಿಂದ ಆ ಥರ ಆಗೋದಿಲ್ಲ ಅಂತ. ಆ ಥರ ಆದ ತಕ್ಷಣ ಏನಾಯಿತು, ವಿ ಆರ್ ಬ್ರಿಂಗಿಂಗ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ. ಆ ಮಗುವಿನ ಮನಸ್ಸಲ್ಲಿ ಓಕೆ, ನನ್ನ ಬಿಹೇವಿಯರ್ಗೆ ನಾನೇ ರೆಸ್ಪಾನ್ಸಿಬಲ್, ನಾನೇ ಹೋಗಿ ಅಪಾಲಜಿ ಮಾಡಬೇಕು, ನಾನು ಹೋಗಿ ಪುನಃ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಂತ ಬಂದರೆ ಆಟೋಮೆಟಿಕ್ಲಿ ಸೀರಿಯಸ್ನೆಸ್ ಬರುತ್ತೆ. ಅದಕ್ಕೆ ಏಜ್ ಇಲ್ಲ. ಅದು 5 ವರ್ಷದ ಮಗು ಆಗ್ಬೋದು, 10 ವರ್ಷದ ಮಗು ಆಗ್ಬೋದು, 20 ವರ್ಷದವ್ರು ಆಗ್ಬೋದು. ಅಕೌಂಟಬಿಲಿಟಿ ಬಂದ ತಕ್ಷಣ ಆಟೋಮೆಟಿಕ್ಲಿ ಅದು ಸರಿ ಹೋಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಂದು ಬಿಹೇವಿಯರ್ ಅದು ತಪ್ಪು ಅಂತ ಅನ್ನಿಸಿದಾಗ ವಿ ಶುಡ್ ನಾಟ್ ಬಿ ಡಿಫೆಂಡಿಂಗ್ ದಟ್ ಬಿಹೇವಿಯರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್. ಬಟ್ ಹೊಡೆದಿದ್ದಾನಂದರೆ ಅದು ಯಾವುದೇ ಒಂದು ಸಿಚುವೇಶನ್ ಆಗ್ಬೋದು, ಇಟ್ ಈಸ್ ರಾಂಗ್. ಆ ಒಂದು ಮೆಸೇಜನ್ನು ಪೇರೆಂಟ್ಸು ಮಗುಗೆ ಕೊಡಬೇಕಾಗತ್ತೆ. ಹಿಂದೆ ಟೈಮನ್ನು ತಿರುಗಿಸಿ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೊಂದು ಸಲ ನಾವು ಅದು ತಪ್ಪು ಮಾಡ್ತೀವಿ. ವಿ ವಾಂಟ್ ಟು ರೆಕ್ಟಿಫೈ ದ ಪಾಸ್ಟ್ ಮಿಸ್ಟೇಕ್ಸ್, ದಟ್ ಈಸ್ ನಾಟ್ ಪಾಸಿಬಲ್. ವಿ ಕ್ಯಾನ್ ಆಲ್ವೇಸ್ ಚೇಂಜ್ ದ ಫ್ಯೂಚರ್. ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಮಾತಿನ ಮಧ್ಯೆ ನೀವಾಗಲೇ ಹೇಳಿದ್ರಿ ನಮ್ಮ ಕಾಲದಲ್ಲೆಲ್ಲ ಹೀಗಿರಲಿಲ್ಲ ಅನ್ನೋದು ಒಂದಷ್ಟಿದೆ ಅಂತ. ಮನೇಲಿ ಅಜ್ಜಿ ತಾತನೂ ಹಾಗೆ ಹೇಳ್ತಿರ್ತಾರೆ, ಅಂದ್ರೆ ಹಿರಿಯರಿದ್ದಾಗ ಮನೆಯಲ್ಲಿ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ ಅಂತ. ಈಗ ಕೆಲವು ಡೈಲಾಗ್ಸ್ ಅಥವಾ ಕೆಲವು ಮಾತುಗಳನ್ನ ನಾ ಹೇಳ್ತೀರಿ ಡಾಕ್ಟರ್, ನೀವು ಈಗಿನ ಕಾಲದ ಹೆಲ್ದಿ ಆಲ್ಟರ್ನೇಟಿವ್ ನ ಹೇಳಿ. ಮುಂಚೆ ನಮ್ಮನ್ನೆಲ್ಲ ಹೀಗೆ ಬೈತಾ ಇದ್ರು, ಬಹುಶಃ ನಿಮ್ಮನ್ನು ಹಾಗೆ ಬೈತಿದ್ರು ಅನ್ಸುತ್ತೆ. ಸೊ ನಾವು ಆಸ್ ಪೇರೆಂಟ್ಸ್ ಹೌ ಕ್ಯಾನ್ ದೇ ಟ್ಯಾಕಲ್? ಓಕೆ, ಕೋಪ ಮಾಡ್ಕೊಂಡ್ರೆ ಗೊಗಯ ಬರ್ತಾನೆ ಅಂತ ಹೆದರ್ಸ್ತಾ ಇದ್ರು. ಈಗ ಡ್ಯೂ ಥಿಂಕ್ ದಟ್ ಮೇಕ್ ಸೆನ್ಸ್? ಇಫ್ ನಾಟ್, ಬೇರೆ ಏನ್ ಮಾಡ್ತಾರೆ? ಅಲ್ಲ, ಈಗಿನ ಕಾಲದಲ್ಲಿ ಗೊಗಯ ಅಂದ್ರೆ ಏನಂತಾನೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಅದ್ರ ಬದಲು ಕೋಪ ಮಾಡಿಕೊಂಡ್ರೆ ನಿನಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸೈಂಟಿಫಿಕಲಿ ಆಲ್ಸೋ ಅದು ಪ್ರೂವ್ ಆಗಿದೆ. ನಾವು ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರುವ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಅಟೆನ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಎಫೆಕ್ಟ್ ಆಗುತ್ತೆ, ನಿದ್ರೆ ತೊಂದರೆ ಆಗುತ್ತೆ. ಮಕ್ಕಳುಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಕೋಪ ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ ಅಂತ ನಾವು ಹೇಳ್ತಾ ಹೋದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಮತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲ ಕಣ್ಬಿಡ್ತಾ ಇದ್ರು, ಕಣ್ಬಿಟ್ರೆ ಗೊತ್ತಾಯ್ತು ಅಲ್ಲಿ ಏನೋ ಇದೆ ಸಮಸ್ಯೆ ಅಂತ. ಈಗ ಅದು ಮಾಡಕ್ಕಾಗಲ್ಲ. ಈಗ ಮಾಡಬಹುದು, ಆದರೆ ವಿ ಹ್ಯಾವ್ ಟು ಬಿ ವೆರಿ ಸಟಲ್. ಎಷ್ಟೊಂದು ಸಲ ಇನ್ಫ್ಯಾಕ್ಟ್ ಲ್ಯಾಂಗ್ವೇಜಲ್ಲಿ ನಾವು ತಗೊಂಡ್ರೆ 70% ಈಸ್ ಬಾಡಿ ಲ್ಯಾಂಗ್ವೇಜ್, 30% ಈಸ್ ವರ್ಬಲ್ ಲ್ಯಾಂಗ್ವೇಜ್ ನಮ್ಮ ಕಮ್ಯುನಿಕೇಷನಲ್ಲಿ ಇರೋದು. ಸೊ ಎಷ್ಟೊಂದು ನಾವು ಒಂದು ಮಾತು ಕೂಡ ಆಡದೆ ಬೇರೆಯವರಿಗೆ ನನಗೆ ಬೇಜಾರಾಗಿದೆ, ನನಗೆ ಖುಷಿಯಾಗಿದೆ, ನೀನು ಇದನ್ನು ಮಾಡಬಹುದು, ಇದನ್ನು ಮಾಡದೇ ಇರ್ಬೋದು ಅಂತ ಹೇಳ್ಬೋದು. ಬಟ್ ಹಳೆ ಕಾಲದ ಥರ ನಾವು ಹಿಂಗೆ ಕಣ್ಣನ್ನು ಪೂರ್ತಿ ದೊಡ್ಡದು ಮಾಡಿ ಅದೆಲ್ಲ ಮಾಡ್ಲಿಕ್ಕೆ ಹೋದರೆ ಮಕ್ಕಳು ಕೂಡ ಹೆದರಿಸ್ತಾರೆ. ಸೊ ವಿ ಕ್ಯಾನ್ ಆಲ್ವೇಸ್ ಇಂಡಿಕೇಟ್ ಥ್ರೂ ಅವರ್ ಬಾಡಿ ಲ್ಯಾಂಗ್ವೇಜ್. ಸಮ್ಟೈಮ್ಸ್ ಈವನ್ ಸ್ವಲ್ಪ ಫಿಂಗರಿಂಗ್ ಮಾಡಿ ಇದು ಕೂಡ ಸಾಕು. ಅಥವಾ ಹೀಗೆ ನಾವು ಮೂವೀಸ್ ಎಲ್ಲ ಕೆಲವು ಸಲ ನೋಡಿರ್ತೀವಿ, ಸುಮ್ಮನೆ ಹೀಗೆ ಅಳ್ಳಾಡಿಸೋದು, ಅದು ಕೂಡ ಇದಾಗಿದೆ. ಎಷ್ಟೊಂದು ಪೇರೆಂಟ್ಸ್ ಆಲ್ರೆಡಿ ದೇ ಆರ್ ಫಾಲೋಯಿಂಗ್ ಇಟ್. ಬಟ್ ಆ ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಬಿಲ್ಡ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್. ಹೊಡೆಯೋದಂಥದ್ದು ಸೊಲ್ಯೂಷನ್ನೇ ಅಲ್ಲ. ಬಿಕಾಸ್ ನಮಗೆ ಗೊತ್ತಿದ್ದಂಗೆ ಅಗ್ರೆಷನ್ ಈಸ್ ಆಲ್ರೆಡಿ ವೆರಿ ಹೈ ಇನ್ ದ ಸೊಸೈಟಿ. ನಾವು ದಿನನಿತ್ಯ ನ್ಯೂಸಲ್ಲಿ ನೋಡ್ತೀವಿ, ದಿನನಿತ್ಯ ಟಿ ವಿಯಲ್ಲಿ ನೋಡ್ತೀವಿ. ಅಗ್ರೆಷನ್ ಪ್ರಾಬಬ್ಲಿ ಇಷ್ಟು ಅಗ್ರೆಷನ್ ನಮ್ಮ ಸಮಾಜದಲ್ಲಿ ಯಾವಾಗಲೂ ಇಲ್ಲ ಅನ್ಸಂತ. ಆಲ್ರೆಡಿ ಮಕ್ಕಳುಗಳು ಆ ಒಂದು ಅಗ್ರೆಷನ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ನಾವು ಫ್ಯಾಮಿಲಿಯಲ್ಲಿ ಅದನ್ನು ರೀಇನ್ಫೋರ್ಸ್ ಮಾಡಿದ್ರೆ ನಾಳೆ ಅವರು ಅಗ್ರೆಷನ್ನ ನಾರ್ಮಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದ್ರ ಬದಲು ಎಲ್ಲೋ ಒಂದು ಕಡೆ ಆಪೋಸಿಟ್ ಮೆಸೇಜ್. ಓಕೆ, ನಿನಗೆ ಕೋಪ ಬಂದರೆ ನೀನು 5 ನಿಮಿಷ ಕೂತ್ಕೋ, ನೀನು ರೂಮಲ್ಲಿ ಆರಾಮಾಗಿ ಕೂತ್ಕೋ, ನೀನು ಸಮಾಧಾನ ಆದಮೇಲೆ ಬಂದು ಮಾತಾಡು. ಅಥವಾ ಇವತ್ತೇನು ಮಾಡೋದು ಬೇಡ, ಈಗ ಓದಿದ ಬಗ್ಗೆ ಇರಬಹುದು ಅಥವಾ ಎಲ್ಲೋ ಒಂದು ಆಕ್ಟಿವಿಟಿಗೆ ಹೋಗಬೇಕಾಗಿರುತ್ತೆ, ಯು ಫೋಕಸ್ ಆನ್ ಯುವರ್ ಸೆಲ್ಫ್. ಆ ಮೆಸೇಜ್ ನಾವು ಕಳಿಸ್ತಾ ಇದ್ದೀವಿ ದಟ್ ನಿನ್ನ ಒಂದು ಆರೋಗ್ಯ ಬಹಳ ಇಂಪಾರ್ಟೆಂಟು. 4 ಕೊಡೋ ಬದಲು 4 ನಿಮಿಷ ತೊಗೊಂಡು ರೆಸ್ಟ್ ತಗೋ, ರಿಲ್ಯಾಕ್ಸ್ ಮಾಡ್ಕೊ, ಅಥವಾ ಇಂಟ್ರೋಸ್ಪೆಕ್ಟ್ ಮಾಡ್ಕೊ, ಅಥವಾ ಡೈರಿ ಬರಿ, ಅಥವಾ ಜರ್ನಲ್ ಬರಿ, ಅಥವಾ ಒಂದು ಡ್ರಾಯಿಂಗ್ ಮಾಡು. ದಟ್ ಗಿವ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್. ಮಕ್ಕಳುಗಳಿಗೂ ಕೂಡ ಇನ್ಸ್ಟೆಡ್ ಆಫ್ ಎಸ್ಕಲೇಟಿಂಗ್, ಈಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೆಗೆಟಿವ್ ಬಿಹೇವಿಯರ್ ಆದ ತಕ್ಷಣ ಅಮ್ಮ ಬರ್ತಾರೆ, ಅಪ್ಪ ಬರ್ತಾರೆ, ಅಜ್ಜಿ ಬರ್ತಾರೆ, ತಾತ ಬರ್ತಾರೆ, ಎಲ್ಲರೂ ಒಂದು ಬೆರಳು ತೋರಿಸ್ಕೊಂಡು ಆ ಮಗುನ ನಾವು ಎಷ್ಟು ಇದು ಮಾಡಿಬಿಡ್ತೀವಿ ಅಂದ್ರೆ ಅಷ್ಟು. ಅದ್ರ ಬದಲಾಗಿ ಕ್ಯಾನ್ ವಿ ಟೀಚ್ ದ ಚೈಲ್ಡ್ ಹೆಲ್ದಿ ವೇ ಆಫ್ ಡೀಲಿಂಗ್ ವಿತ್ ಥಿಂಗ್ಸ್. ನೀನು ಕೋಪ ಬಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಂತಿಲ್ಲ. ಒಂದು ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ 5 ನಿಮಿಷ ರಿಲ್ಯಾಕ್ಸ್ ಮಾಡಿದ್ರೆ ಕೋಪ ತನ್ನಂತಾನೇ ಕಮ್ಮಿ ಆಗುತ್ತೆ.
ಅದನ್ನ ಮಾಡೋದು ಒಳ್ಳೇದು. ಇದ್ರ ಮಧ್ಯೆ ಹಿಂದಿನ ಕಾಲದಲ್ಲೆಲ್ಲ ಕೋಪ ಮಾಡ್ಕೊಂಡಾಗ ದೃಷ್ಟಿ ಆಗಿದೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ರು. ಈಗೇನ್ ಮಾಡ್ಬೋದು ಅನ್ಸುತ್ತೆ? ಈ ನಮ್ದು ಪೊರಕೆಗೆ ಬೆಂಕಿ ಹಾಕಿ ಇದು ಮಾಡೋದು, ಅರಿಶಿನ ಕುಂಕುಮ ಹಾಕಿ ಇದು ಜಾಸ್ತಿ ಕೆಂಪಾಗಿದ್ಯಾ ಕಮ್ಮಿ ಕೆಂಪಾಗಿದ್ಯಾ ಅಂತ ಮಾಡೋರು. ಈಗಿನ ಕಾಲದಲ್ಲಿ ಅದು ಒಂದು ರೀತಿ ಮೂಢನಂಬಿಕೆ ಕೂಡ. ಅದ್ರ ಬದಲಾಗಿ whenever any crisis, now usually something that has always helped the clients that I see, crisis ಇದ್ದಾಗ ಫ್ಯಾಮಿಲಿ ಒಂದು ರೀತಿ, ನಾವು ಕ್ರಿಕೆಟ್ ಟೀಮಲ್ಲಿ ಹಡಲ್ ಅಂತ ಕರಿತೀವಿ. ಎಲ್ಲರೂ ಮ್ಯಾಚಿಗೆ ಮುಂಚೆ ಒಬ್ರು ಹೆಗ್ಲ ಮೇಲೆ ಒಬ್ರು ಕೈ ಹಾಕೊಂಡು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಫ್ಯಾಮಿಲಿ ಹಡಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ಅದು ಇಟ್ ಸೆಂಡ್ಸ್ ಎ ವೆರಿ ಸ್ಟ್ರಾಂಗ್ ಮೆಸೇಜ್ ದಟ್ ವಿ ಆರ್ ಟುಗೆದರ್. ಸೊ ಆ ಮೆಸೇಜ್ ಹೋದಾಗ ಮಗುಗೆ ಓಕೆ, ನನ್ನ ತೊಂದರೆ ಆದರೂ ನನ್ನ ಹತ್ರದವರು ನನ್ನ ಜೊತೆ ಇದ್ದಾರೆ. ಆ್ಯಂಡ್ ದೆನ್ ಯು ಟಾಕ್ ಅಬೌಟ್ ಇಟ್. ಇಸ್ ದೇರ್ ಎನಿಥಿಂಗ್ ದಟ್ ಯು ವುಡ್ ವಾಂಟ್? ನಿಂಗೆ ಏನಾದರೂ ಬೇಕಾ? ಇನ್ಫ್ಯಾಕ್ಟ್ ವೆರಿ ರೀಸೆಂಟ್ಲಿ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ಮಗನ ನಾನು ಕೇಳಿದೆ, ನೀನು ಥೆರಪಿಗೆ ಹೋಗ್ಬೇಕಾ ಅಂತ. ಅವನಿಲ್ಲ, ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ಆ ಥರ ನಾವು ಹೆಲ್ಪನ್ನು ಅವರಿಗೆ ತಗೊಳ್ಳೋ ಥರ ನಾವು ಮಾಡಬಹುದಾ? ಹೆಲ್ಪ್ ಇದೆ ಅಂತ ಹೇಳೋದು. ಮುಂಚೆ ನಾವು ದೃಷ್ಟಿ ತೆಗೆಯೋದನ್ನ ಈಗ ನಾವು ಓಕೆ, ಈ ತೊಂದರೆಗೆ ಈ ಥರ ಸೊಲ್ಯೂಷನ್ ಇದೆ, ಇದನ್ನು ಮಾಡ್ಬೋದಾ ಅಂತ ಹೇಳೋದು. ಐ ಥಿಂಕ್ ದಟ್ ಈಸ್ ದ ಈಕ್ವಲೆಂಟ್ ಆಫ್ ಇಟ್. ಈಗ ಪೇರೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ, ಆಸ್ ಪೇರೆಂಟ್ಸ್ ಮಗುಗೆ ನಿಂಗೆ ಕೋಪ ಬಂದಿದೆ, ನಿಂಗೆ ಕೋಪ ಬಂದ್ರೆ ನೀನ್ ಹೀಗ್ ಮಾಡು, ಅದನ್ನ ಹೇಗೆ ಹೇಳ್ಬಹುದು? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆಂದ್ರೆ ನಮ್ಮ ಬ್ರೈನ್ ನಾವು ಎಮೋಷನಲ್ ಆಗಿದ್ದಾಗ ವರ್ಕ್ ಮಾಡೋದಿಲ್ಲ. ಸೊ ನಮ್ಮ ಬ್ರೈನ್ ವರ್ಕ್ ಮಾಡಬೇಕಂದ್ರೆ ನಾವು ಎಮೋಷನಲ್ ಆಗಿರಬಾರ್ದು. ಅದು ಮಗುಗೂ ಕೂಡ ಅಪ್ಲೈ ಆಗತ್ತೆ. ಈಗ ಮಗು ಕೋಪ ಬಂದಿದೆ ಅಂದ್ರೆ ಏನರ್ಥ? ಮಗು ಬ್ರೈನ್ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ನಿಮಗ್ ಕೋಪ ಬಂದಿದೆ ಅಂದ್ರೆ ಏನರ್ಥ? ನಿಮ್ ಬ್ರೈನು ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಸೊ ಫಸ್ಟ್ ನಾವು ಓಕೆ, ಮಗು ಕೋಪ ಬಂದಿದೆ ಅಂದಾಗ ವಿ ಕೆನಾಟ್ ಗಿವ್ ಟೂ ಮಚ್ ಆಫ್ ಇನ್ಸ್ಟ್ರಕ್ಷನ್. ಯಾಕೆಂದ್ರೆ ಅದನ್ನ ಅರ್ಥ ಮಾಡಿಕೊಂಡು ಪ್ರೊಸೆಸ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂತ ಎಬಿಲಿಟಿ ಮಗುಗಿರೋದಿಲ್ಲ. ಸೊ ನಾವೇನು ಹೇಳ್ಬೇಕಾಗ ಓಕೆ, ಸಮಾಧಾನ ಪಡಿಸ್ಬೇಕು, ರೀಅಶ್ಯೂರೆನ್ಸ್ ಅಂತ ಕರಿತೀವಿ. ಒಂದು ಕೈ ಇಟ್ಕೊಳ್ಳಿ ಅಥವಾ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡೋದು ಅವಶ್ಯಕತೆ ಇಲ್ಲ. ಇದು ಒಂದು ತಪ್ಪರ್ಥ ಎಲ್ಲರಲ್ಲಿದೆ. ಪ್ರಾಬ್ಲಮ್ ಇದ್ದ ತಕ್ಷಣ ನಾವು ಸಾಲ್ವ್ ಮಾಡಬೇಕಂತ. ವಿ ಶುಡ್ ನಾಟ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ ಆಲ್ ದ ಟೈಮ್. ಒಂದು ಪಕ್ಕದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಚಿಕ್ಕ ಮಗು ಆಗಿರ್ಬೋದು, ಪಕ್ಕದಲ್ಲಿ ಕೂತ್ಕೊಂಡ ತಕ್ಷಣ ಆಟೋಮ್ಯಾಟಿಕ್ಲಿ ದಟ್ ಸೆಂಡ್ಸ್ ಅ ಮೆಸೇಜ್ ದಟ್ ಯು ಆರ್ ದೇರ್. ಆಮೇಲೆ ಒಂದು ತಕ್ಕ ಮಟ್ಟಿಗೆ ಸಮಾಧಾನ ಆಯಿತು ಅಂತ ತಕ್ಷಣ ನೀನು ಕೋಪ ಆಗಿದ್ಯಾ ಅಂತ ಅನ್ಸುತ್ತೆ. ಏನಾಯಿತು? ಇಲ್ಲ, ಕೋಪ ಇರಲಿಲ್ಲ. ಇಲ್ಲ, ನನಗೆ ಅನ್ನಿಸ್ತು ನಿಂಗೆ ಕೋಪ ಆಯ್ತಂತ. ಏನಾಯಿತು? ಕೋಪ. ಮತ್ತೇನಾಯಿತು? ಸೊ ಯು ಅಲೌ ದಟ್ ಚೈಲ್ಡ್ ಟು ಟಾಕ್. ಆಗ ಮಗುವಿಗೆ ತನ್ನ ಮನಸ್ಸಲ್ಲಿ ಅಥವಾ ತನ್ನ ಬಿಹೇವಿಯರಲ್ಲಿ ಏನಾಗಿದೆ ಅಂತ ಗೊತ್ತಾಗತ್ತೆ. ಅದನ್ನ ದೆನ್ ಯು ಲೇಬಲ್ ಇಟ್ ಆಸ್ ಕೋಪ. ನೆಕ್ಸ್ಟ್ ಟೈಮ್ ರಿಪೀಟ್ ಆಯ್ತಾ, ದೆನ್ ಯು ಸೇ ದಟ್ ಸಿ ಅವತ್ತಾಗಿತ್ತಲ್ಲ, ಇದು ಇವತ್ತು ಅದೇ ಥರ ಆಗ್ತಿದೆ ಅನ್ಸುತ್ತೆ, 5 ನಿಮಿಷ ತೊಗೊಂಡು ಬಂದ್ಬಿಡು. ಮಕ್ಕಳು they have the tremendous ability to understand. In fact, I have seen lot of kids who are much more matured than adults. ಮೊನ್ನೆ ಯಾರೋ ಒಂದು ಕ್ಲೈಂಟ್ ನನಗೆ, ಅವ್ರ ಮಗಳು who is just 8 years old, ತಂದೆಗೆ ಕಾರಲ್ಲಿ ಕೂತ್ಕೊಂಡು ಬುದ್ಧಿ ಹೇಳ್ತಿದ್ದಾಳೆ, ನಿನ್ನ ಕೋಪ ಹೆಂಗೆ ಕಮ್ಮಿ ಮಾಡ್ಕೊಬೇಕಂತ. ಅದು ಆಡಿಯೋ ಕಳಿಸಿದಾರೆ ನನಗೆ. ನನ್ನ ಮಗಳು ಎಷ್ಟು ಮೆಚೂರ್ಡ್ ಆ ಡಾಕ್ಟ್ರೇ ಅಂತ. ಸೊ ಅಷ್ಟರ ಮಟ್ಟಿಗಿರುತ್ತೆ. ಬಟ್ ನಾವು ಅದನ್ನು ಟ್ಯಾಪ್ ಮಾಡಲಿಲ್ಲ ಅಂದರೆ ಅವ್ರು ಕಲಿಯೋದಿಲ್ಲ. ಸೊ ವಾಟ್ ವಿ ನೀಡ್ ಟು ಡೂ ಇಸ್ ಮಕ್ಕಳಿಗೆ ಐಡೆಂಟಿಫೈ ಮಾಡಿ, ಲೇಬಲ್ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಲೇಬಲ್ ಯೂಸ್ ಮಾಡಿ. ನಿಂಗೆ ಕೋಪ ಬಂದಿದೆ ಅನ್ಸುತ್ತೆ, ನಿನಗೆ ಈಗ ನಾವು ಹೇಳ್ತೀವಲ್ಲ, ಯಾವ ಮಗು ಅಳ್ತಿದೆ ಅಂದರೆ ಅವ್ನಿಗೆ ಹೊಟ್ಟೆ ಹಸುವು ಆಗಿದೆ ಅಂತ. ವಿ ಹ್ಯಾವ್ ಲೇಬಲ್ಡ್ ಆ್ಯಂಗರ್ ಆಸ್ ಹೊಟ್ಟೆ ಹಸುವು. ಅದೇ ರೀತಿ ಆ ಒಂದು ಲಿಂಕಿಂಗ್ ಆಗಿಬಿಟ್ರೆ ಆಟೋಮ್ಯಾಟಿಕ್ಲಿ ಮಕ್ಕಳು ಕೂಡ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ದೆರ್ ಆರ್ ಸಮ್ ಕಿಡ್ಸ್ ಹೂ ಕ್ಯಾನ್ ರೆಕಗ್ನೈಸ್ ದಟ್ ದೇ ಆರ್ ಆ್ಯಂಗ್ರಿ ಆ್ಯಂಡ್ ದೇ ಟೇಕ್ ದಿಸ್ ಮೆಜರ್ಸ್. ನನ್ನ ಕೋಪ ಬಂದಿದೆ ಅಪ್ಪ ಅಮ್ಮ, ನಾನು ರೂಮಲ್ಲಿ ಇರ್ತೀನಿ, 10 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿದವರು ಇದ್ದಾರೆ. ಸೊ ಅದನ್ನ ನಾವು ಆಸ್ ಅಡಲ್ಟ್ಸ್ ವಿ ಹ್ಯಾವ್ ಟು ಡೂ ಇಟ್. ಓಕೆ, ಮಗುವಿನ ಕೋಪಕ್ಕೆ, ಹಠಕ್ಕೆ ಏನಾದರೂ ಸೈಕ್ಯಾಟ್ರಿಕ್ ಕಂಡೀಷನ್ ಇದೆಯಾ? ಅಂಡರ್ಲೈನ್ ಕಂಡೀಷನ್ ಅದಕ್ಕೋಸ್ಕರ ತುಂಬಾ ಇರುತ್ತೆ. ಈಗ ಇಲ್ಲಿವರೆಗೆ ನಾವು ಮಾತಾಡಿದ್ದು ಒಂದು ರೀತಿಯ ನಾರ್ಮಲ್ ವೇರಿಯೇಷನ್. ಕೆಲವು ಸಲ ಅಂಡರ್ಲೈನ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್, ಉದಾಹರಣೆಗೆ ಎಷ್ಟೊಂದು ಕಂಡೀಷನ್ಸ್ ಇದಾವೆ. ಒನ್ ಆಫ್ ದ ಕಾಮನ್ ಕಂಡೀಷನ್ ಈಸ್ ಎಮೋಷನಲ್ ಡಿಸಾರ್ಡರ್ಸ್. ಮಕ್ಕಳಿಗೆ ಕೂಡ ತುಂಬ ಅಕಾಡೆಮಿಕ್ ಸ್ಟ್ರೆಸ್ ಇದೆ, ಸ್ಕೂಲಲ್ಲಿ ತುಂಬ ಪ್ರೆಷರ್ ಇರುತ್ತೆ. ನನ್ನ ಫ್ರೆಂಡಿಗೆ 90% ಬಂತು, ನನಗೆ 70% ಬಂತು, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಇರುತ್ತೆ. ಅದು ಒಂದು ರೀತಿಯಲ್ಲಿ ಆ್ಯಂಗರ್ ಆಗಿದಾಗತ್ತೆ. ದೋಸ್ ಆರ್ ಎಮೋಷನಲ್ ಡಿಸಾರ್ಡರ್ಸ್. ಅದು ಮನೆ ಕಾಂಟೆಕ್ಸ್ಟಲ್ಲಿ ಇರ್ಬೋದು ಅಥವಾ ಹೊರಗಡೆ ಕಾಂಟೆಕ್ಸ್ಟಲ್ಲಿ ಇರ್ಬೋದು.
ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕಾಂಡಕ್ಟ್ ಡಿಸಾರ್ಡರ್ ಅಂದರೆ ಅವರ ಬಿಹೇವಿಯರಲ್ಲಿ ಇರುವಂಥ ಒಂದಿದು. ತುಂಬ ಅಗ್ರೆಷನ್ ಇರುತ್ತೆ, ಸುಳ್ಳು ಹೇಳೋದಿರುತ್ತೆ, ಸ್ಕೂಲ್ ತಪ್ಪಿಸ್ಕೊಳ್ತಾರೆ, ಕಳ್ತನ ಮಾಡ್ತಿರ್ತಾರೆ, ಅಥವಾ ಸ್ಕೂಲ್ಗೆ ಹೋಗ್ತೀನಿ ಅಂತ ಬೇರೆ ಎಲ್ಲೋ ಹೋಗ್ತಿರ್ತಾರೆ, ಟ್ರೂಯೆನ್ಸಿ ಇರುತ್ತೆ, ಆ ಥರದ್ದು ಒಂದು ವಿಚಾರ. ADHD ಅಂತ ಇನ್ನೊಂದು ಕಂಡೀಷನ್ ಇದೆ. ಅದರಲ್ಲಿ ಇಂಪಲ್ಸಿವಿಟಿ ಜಾಸ್ತಿ ಇರುತ್ತೆ, ಅಂದರೆ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಇದ್ದಕ್ಕಿದ್ದಂಗೆ ಹೋಗಿ ಪುಷ್ ಮಾಡಿಬಿಡೋದು, ಅಥವಾ ಏನಾರು ಹರಿದು ಹಾಕ್ಬಿಡೋದು, ಅಥವಾ ಕಿರ್ಚೋದು, ಅಥವಾ ಜಂಪ್ ಮಾಡೋದು, ಅದು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಯಾರು ತಡೆದ್ರೆ ಕೋಪ ಬರೋವಂಥದ್ದು. ಮುಖ್ಯವಾಗಿ ಕೆಲವು ಸಲ ನಾವು ಅಂದ್ಕೊಳ್ತೀವಿ ಅಡಲ್ಟ್ಸಲ್ಲಿ ಮಾತ್ರ ಅಥವಾ ದೊಡ್ಡವರಲ್ಲಿ ಮಾತ್ರ ಖಿನ್ನತೆ ಅಥವಾ ಡಿಪ್ರೆಷನ್ ಬರಬೇಕಂತ. ಮಕ್ಕಳಲ್ಲೂ ಕೂಡ ಡಿಪ್ರೆಷನ್ ಇರ್ಬೋದು. ಡಿಪ್ರೆಷನ್ನಲ್ಲಿ ಕೋಪ ತುಂಬ ಜಾಸ್ತಿ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ ಕೋಪ ಅಂದರೆ ಅದು ಅವರಲ್ಲಿ ರೂಡ್ನೆಸ್ಸಿಂದ ಬರ್ತಿದೆ ಅಂತ. ಡಿಪ್ರೆಷನಲ್ಲೂ ಕೂಡ ಫ್ರಸ್ಟ್ರೇಷನಿಂದ ಒಂದು ರೀತಿಯಲ್ಲಿ ಒಂದು ಅಸಹಾಯಕತೆ ಇರುತ್ತೆ. ಅಸಹಾಯಕತೆ ಕೂಡ ಒಂದು ರೀತಿ ಅಗ್ರೆಷನ್ ಬರುತ್ತೆ. ಆ ರೀತಿ ಬೇರೆ ತುಂಬ ಸೈಕೋಸಿಸ್ ಅಂತ ಕಾಯಿಲೆ ಇದೆ. ದೊಡ್ಡವರಿಗೆ ಏನೇನು ಕಾಯಿಲೆ ಬರ್ಬೋದು, ಮಕ್ಕಳುಗಳಲ್ಲೂ ಕೂಡ ಅದೇ ಕಾಯಿಲೆಗಳು ಬರ್ಬೋದು. So keep observing. And then ಕರೆಕ್ಟ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಮಗುವಿಗೆ ಮೋರ್ ದೆನ್ ಒನ್ ಇನ್ಸ್ಟೆನ್ಸ್ ಬಿಹೇವಿಯರ್ ಚೇಂಜ್ ಆಗ್ತಿದೆ ಆ್ಯಂಡ್ ಯು ಆರ್ ಸೀಯಿಂಗ್ ಇಟ್ ರಿಪೀಟೆಡ್ಲಿ ಅಂದರೆ ದಟ್ಸ್ ಅ ರೆಡ್ ಫ್ಲ್ಯಾಗ್. ಸೊ ಅದರಿಂದ ಎಲ್ಲೋ ಒಂದು ಕಡೆ ಈಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಒಂದು ಕನ್ಸಲ್ಟೇಷನ್ ತೊಗೊಳ್ಳೋದೇನು ತಪ್ಪಿಲ್ಲ. ಬಿಕಾಸ್ ಯು ವುಡ್ ನಾಟ್ ಬಿ ಏಬಲ್ ಟು ರೆಕಗ್ನೈಸ್ ದ್ಯಾಟ್. ಪಟ್ ಅಂತ ಮಕ್ಳಿಗೆ ಸಿಟ್ಟು ಬರುತ್ತೆ ಮೊಬೈಲ್ ಏನಾದರೂ ಕಿತ್ಕೊಂಡ್ರೆ. ಏನಕ್ಕೆ ಈಸ್ ದೇರ್ ಅ ಕನೆಕ್ಷನ್ ಸಿಟ್ಟಿಗೂ ಮೊಬೈಲ್ ಕಿತ್ಕೊಳ್ಳೋದಕ್ಕೂ? ಅಲ್ಲ, ಮೊಬೈಲ್ ಕಿತ್ಕೊಳ್ಳೋದಕ್ಕಿಂತ ಐ ಥಿಂಕ್ ಮೊಬೈಲ್ಗೂ ಸಿಟ್ಟಿಗೂ ಕನೆಕ್ಷನ್. ಸ್ಕ್ರೀನ್ ಮತ್ತು ಮೊಬೈಲ್ ನಮ್ಮ ಬಿಹೇವಿಯರ್ ವೆರಿ ಕ್ಲೋಸ್ಲಿ ಇಂಟರ್ಲಿಂಕ್ಡ್. ನಮಗೆ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಆಡುತ್ತೆ. ನೀವು ಮೇಲಕ್ಕೆ ತಳ್ಳಿದ್ರೆ ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ತಳ್ಳಿದ್ರೆ ಕೆಳಗಡೆ ಪಾಸ್ ಮಾಡಿದ್ರೆ ಪಾಸ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನಮ್ದು ರಿಯಲ್ ಇಂಟ್ರಾಕ್ಷನ್ ಅಲ್ಲಿ ಇರೋದಿಲ್ಲ. ರಿಯಲ್ ಇಂಟ್ರಾಕ್ಷನ್ ನಾನು ಹೇಳ್ದಂಗೆ ನೀವು ಕೇಳಬೇಕಂತಿಲ್ಲ. ನೀವು ಮಾತು ನಿಲ್ಲಿಸಿ ಅಂದರೆ ನೀವು ನಿಲ್ಲಿಸದೇ ಇರ್ಬೋದು. ಇದು ವೆರಿ ಡಿಫ್ರೆಂಟ್. ಸೊ ಮಕ್ಕಳಲ್ಲಿ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಕ್ರೀನನ್ನು ಕಂಟ್ರೋಲ್ ಮಾಡಿ ದೇ ಥಿಂಕ್ ದ್ಯಾಟ್ ಔಟ್ಸೈಡ್ ಎನ್ವಿರಾನ್ಮೆಂಟ್ ಆಲ್ಸೋ ಶುಡ್ ವರ್ಕ್ ಲೈಕ್ ಸ್ಕ್ರೀನ್. ಹೊರಗಿನ ಪ್ರಪಂಚ ಕೂಡ ನಾನು ಸ್ಕ್ರೀನ್ ಥರನೇ ಕಂಟ್ರೋಲ್ ಮಾಡಬಹುದು ಅಂತ. ಅದು ಡಿಪೆಂಡೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಥವಾ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಈಗ ಹೊಸದು ಬಿಹೇವಿಯರಲ್ ಅಡಿಕ್ಷನ್ ಅಂತಲೂ ಹೇಳ್ತೀವಿ. ಅಂದರೆ ತುಂಬ ದಿನದಿಂದ ಅದು ಕಾನ್ಸೆಪ್ಟ್ ಇದೆ. ಈಗ ಅದ್ರ ಮಟ್ಟಿಗೆ ಅರಿವು ಜಾಸ್ತಿ ಆಗ್ತಾ ಇದೆ. ಆಲ್ಕೋಹಾಲ್ ಡಿಪೆಂಡೆಂಟ್ ಆದವರು ನೀವು ಆಲ್ಕೋಹಾಲ್ ಬಿಟ್ಬಿಟ್ರೆ ಹೊಡೆಯೋದಾಗ್ಬೋದು, ಕಳ್ತನ ಮಾಡ್ಬೋದು, ಹಂಗೆ ಮಾಡ್ತಾರೆ. ಅಷ್ಟೇ ಫ್ರಸ್ಟ್ರೇಷನ್ ಮಕ್ಕಳಲ್ಲಿ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನೀವು ಸ್ಕ್ರೀನ್ ಕಿತ್ಕೊಂಡ ತಕ್ಷಣ ಅವರಿಗೆಲ್ಲೋ ಒಂದು ಅವರಿಗೆ ವೆರಿ ಕ್ಲೋಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್ನ ಕಿತ್ಕೊಂಡಾಗ ದ್ಯಾಟ್ ಲೀಡ್ಸ್ ಟು ಫ್ರಸ್ಟ್ರೇಷನ್ ಆ್ಯಂಡ್ ಆ್ಯಂಗರ್. ಅದು ಎಕ್ಸ್ಪ್ರೆಸ್ ಆಗುತ್ತೆ. ಒಂದು ಇದು ಈ ಥರ ಇದೆ ಅಂತ ತಕ್ಷಣ ಒಂದು ಯು ಹ್ಯಾವ್ ಟು ಟೇಕ್ ಸಮ್ ಹೆಲ್ಪ್. ಕೆಲವು ಸಲ ನಾವು ಏನು ಇದು ಮಾಡಿದ್ದೀವಿ ಅಂದರೆ ಪೇರೆಂಟ್ಸ್ ಸ್ಕ್ರೀನ್ ಯೂಸ್ ಮಾಡ್ತಿರ್ತಾರೆ. ಮಕ್ಳಿಗೆ ಕೇಳಿದ್ರೆ ನೀನು ನಿಲ್ಲಿಸೋ ಅಂದರೆ ನೀನು ನೋಡ್ತಿದ್ಯಾ, ಅಪ್ಪ ನೋಡ್ತಿದ್ದಾರೆ, ನಾನು ಯಾಕೆ ನಿಲ್ಲಿಸ್ಬೇಕು ಅಂತ. ಸೊ ಒನ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಪೇರೆಂಟ್ಸ್ ಕ್ಯಾನ್ ಡೂ ಇಸ್ ಯು ಸ್ಟಾಪ್ ಯೂಸಿಂಗ್ ಇಟ್. ಮಗು ಮಲ್ಕೊಂಡ್ಮೇಲೆ ಯೂಸ್ ಮಾಡಿ. ಆಗ ಮಗು ಹೇಳೋದ್ಕಿಂತ ಮಗು ಮುಂದೆ ನೀವು ಮಗು ಏನು ಮಾಡಬಾರ್ದು, ನೀವು ಅದನ್ನು ಮಾಡಲಿಕ್ಕಿಲ್ಲ. ಅದು ಒಂದು. ಎರಡನೇದು ಮಾನಿಟರ್ ದ ಸ್ಕ್ರೀನ್ ಯೂಸೇಜ್. ಈಗ ಉದಾಹರಣೆಗೆ ಏನು ನೋಡ್ತಾ ಇದೆ ಮಗು. ಈಗ ಎಷ್ಟೊಂದು ಆ್ಯಪ್ಗಳು ಬಂದಿದ್ದಾವೆ, ಮೈಕ್ರೋಸಾಫ್ಟಿಂದ ಇರ್ಬೋದು, ಗೂಗಲಿಂದ ಇರ್ಬೋದು, ಕಂಟ್ರೋಲಿಂಗ್ ಆ್ಯಪ್ಸ್ಗಳು ಬಂದಿದೆ. ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡಿ. ಮಗು ವೈಲೆಂಟ್ ಗೇಮ್ಸ್ ನೋಡ್ತಿದೆಯಾ ಅಥವಾ ಏಜ್ ಇನ್ಅಪ್ರೋಪ್ರಿಯೇಟ್ ವೀಡಿಯೋಸ್ ನೋಡ್ತಿದೆಯಾ, ಅದನ್ನು ಕಂಟ್ರೋಲ್ ಮಾಡೋದು. ಆಮೇಲೆ ಕನ್ವರ್ಸೇಷನ್ ಮಾಡುವಂಥದ್ದು. ಎಜುಕೇಟ್ ದ ಚೈಲ್ಡ್. ಸುಮ್ಮನೆ ಕಿತ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಎಜುಕೇಟ್ ಮಾಡಿ. ಇದರಿಂದ ಏನಾಗತ್ತೆ, ಏನು ತಪ್ಪಾಗತ್ತೆ, ಏನೇನು ಆಗ್ಬೋದು. ಕೆಲವು ಸಲ ಇಂಟರ್ನೆಟ್ಟಲ್ಲಿ ಎಫೆಕ್ಟ್ ಆಫ್ ಮೊಬೈಲ್ ಆನ್ ಬ್ರೈನ್ ಅಂತ ಹೇಳಿದ್ರೆ ಕೆಲವು ಇಮೇಜಸ್ಗಳು ಬರುತ್ತೆ. ಅದನ್ನು ತೋರಿಸ್ಬಿಟ್ಟು ಹಿಂಗೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಮಕ್ಕಳುಗಳಿಗೂ ಭಯ ಇರುತ್ತೆ. ಅದು ಮಾಡಿ ನಾವು ಇದು ಮಾಡಿದಾಗ ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ. ಹಂಗೂ ಕಮ್ಮಿ ಆಗಲಿಲ್ವಾ, ದೆನ್ ಯು ಸೀಕ್ ಹೆಲ್ಪ್. ಮಾತಿನ ಮಧ್ಯೆ 2 ಸರ್ತಿ ನಾವು ಆಲ್ರೆಡಿ ಹೇಳಿದ್ವಿ, ಶಾಪಿಂಗ್ ಮಾಲ್ ನಲ್ಲಿ ಮಕ್ಕಳು ಗಲಾಟೆ ಮಾಡುವಂಥದ್ದು. ಈಗ ಒಂದಷ್ಟು ಸಿಚುವೇಶನ್ಸ್ ನಾನು ಹೇಳ್ತೀನಿ ಡಾಕ್ಟರ್, ನೀವ್ ಹೇಳಿ ಆಸ್ ಪೇರೆಂಟ್ಸ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ. ಅಂದ್ರೆ ಕಾಮನ್ ಆಗಿ ನಿಮ್ಮ ಹತ್ರ ಬರೋ ಕೇಸಸ್ ಇರ್ಬೋದು ಅಥವಾ ನಾನು ಅಬ್ಸರ್ವ್ ಮಾಡಿರುವಂತದ್ದನ್ನ. ಒಂದು, ಶಾಪಿಂಗ್ ಪ್ಲೇಸ್ ಗಳಲ್ಲಿ ಮಕ್ಳು ಕಿರ್ಚುವಂಥದ್ದು, ಪಾಠ ಮಾಡ್ತಾರೆ, ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಬೈಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇಂಥ ಸಿಚುವೇಶನ್ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡೋದು? ಒನ್ ಸಿಂಗಲ್ ವರ್ಡ್, ಇಗ್ನೋರ್. ಶಾಪಿಂಗ್ ಮಾಲಲ್ಲಿರೋ ನಿಮ್ಮ ನೆಂಟರಲ್ಲ, ನಿಮ್ಮ ಮನೆ ಪಕ್ಕದವರಲ್ಲ, ದೇ ಆರ್ ಸ್ಟ್ರೇಂಜರ್ಸ್. ಆ್ಯಂಡ್ ಇನ್ನೊಂದು ಏನಂದರೆ ಎಲ್ಲರ ಫ್ಯಾಮಿಲಿಯಲ್ಲೂ ನಡೆಯುವಂಥದ್ದು. ದೇ ಆರ್ ನಾಟ್ ಗೋಯಿಂಗ್ ಟು ಜಡ್ಜ್ ಯು. ನಾವೇನು ಅನ್ಕೊಳ್ತೀವಿ, ನಮ್ಗೆ ಯಾಕೆ ಹೊರಗಡೆ ಭಯ ಅಂದರೆ, ಜನ ನಮ್ಮನ್ನು ನೋಡಿ ಏನು ಅನ್ಕೊಂಡ್ಬಿಡ್ತಾರೋ, ನಾವು ಕೆಟ್ಟ ಪೇರೆಂಟ್ಸ್ ಅನ್ಕೊಂಡ್ಬಿಡ್ತಾರೋ
ಅಥವಾ ನಾವು ಮಗುನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಅನ್ಕೊಳ್ತಾರೋ ಅಂತ ಆ ಭಯದಿಂದ. ಐ ಥಿಂಕ್ ಯಾವ ಪೇರೆಂಟು ಮಗು ಬಗ್ಗೆ ಯೋಚನೆ ಮಾಡಲ್ಲ, ನಮ್ಮ ಬಗ್ಗೆ ಏನಾಗುತ್ತೋ ಅಂತ. ಇಟ್ ಈಸ್ ಓಕೆ ಇಫ್ ದ ಚೈಲ್ಡ್ ಈಸ್ ಸ್ಕ್ರೀಮಿಂಗ್ ಅಥವಾ ಗಲಾಟೆ ಮಾಡ್ತಿದೆ ಅಂದರೆ ಆರಾಮಾಗಿ ನೀವು ಒಂದು ಸೈಡಲ್ಲಿ ನಿಂತ್ಕೊಳ್ಳಿ. ದ ಚೈಲ್ಡ್ ವಿಲ್ ಸ್ಕ್ರೀಮ್ ಫಾರ್ ಸಮ್ ಟೈಮ್ ಆ್ಯಂಡ್ ಆಟೋಮ್ಯಾಟಿಕ್ಲಿ ವೆನ್ ಈ ನೋಸ್ ಅಟೆನ್ಷನ್ ಸಿಗ್ತಿಲ್ಲ ಅಂತ ಕಮ್ಮಿ ಆಗುತ್ತೆ. ಇನ್ಫ್ಯಾಕ್ಟ್ ಈ ಸಿಚುವೇಶನ್ಗೆ ಬರಲಿಕ್ಕೆ ಬಿಡಬಾರ್ದು. ಮನೆಯಲ್ಲಿ ದೇರ್ ಹ್ಯಾಸ್ ಟು ಬಿ ಎಗ್ರಿಮೆಂಟ್. ಈಗ ಹೆಂಗೆ ನಾವು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಒಂದು ಎಗ್ರಿಮೆಂಟ್ ಸೈನ್ ಮಾಡ್ತೀವೋ ಅಥವಾ ಮನೆ ತಗೋಬೇಕಾದ್ರೆ ಒಂದು ಎಗ್ರಿಮೆಂಟ್ ಸೈನ್ ಮಾಡ್ತೀವೋ, ಮಕ್ಕಳು ಮತ್ತು ತಂದೆ ತಾಯಿ ಮಧ್ಯೆ ಕೂಡ ಒಂದು ರೀತಿಯಲ್ಲಿ ಇಟ್ ಈಸ್ ಅನ್ ಅನ್ರಿಟನ್ ಎಗ್ರಿಮೆಂಟ್. ಬಿಹೇವಿಯರ್ ಹೆಂಗಿರಬೇಕು, ನಿನ್ಗಿದು ಬೇಕಂದರೆ ಹೆಂಗಿರಬೇಕು. ಈಗ ಮಕ್ಕಳುಗಳಿಗೆ ನಾವು ಎಷ್ಟೊಂದು ಸಲ ಫ್ರೀಯಾಗಿ ಕೊಡಿಸ್ತೀವಿ. ನಾನು ಜನರಲಿ ನಾನು ಬರೋ ಪೇರೆಂಟ್ಸ್ಗೆಲ್ಲ, ಡೋಂಟ್ ಗಿವ್ ಎನಿಥಿಂಗ್ ಫಾರ್ ಫ್ರೀ ಫಾರ್ ದ ಚೈಲ್ಡ್. ಚೈಲ್ಡ್ ಶುಡ್ ಅರ್ನ್ ಇಟ್. ಇವತ್ತು ಸಾಯಂಕಾಲ ಪಾನಿಪುರಿ ಕೊಡಿಸ್ತೀರಾ, ಪಾನಿಪುರಿ ಕೊಡಿಸೋದಕ್ಕೆ ಒಳ್ಳೆ ಬಿಹೇವಿಯರ್ ಇರಬೇಕು. ಮಗು 4 ಗಂಟೆಗೆ ಕಿರ್ಚಾಡಿ ಒಂದು ಬಾಟ್ಲ್ ಹೊಡೆದಾಕಿದೆ, 5 ಗಂಟೆಗೆ ನೀವು ಪಾನಿಪುರಿ ಕೊಡಿಸಿದ್ರೆ ಇಟ್ ಈಸ್ ಯೂಸ್ಲೆಸ್. ಸೊ ಕಾನ್ಸಿಕ್ವೆನ್ಸಸ್ ಇರಬೇಕು. ತಂದೆ ತಾಯಿ ಏನು ಮಾಡಬೇಕು, ಬಂದ್ಬಿಟ್ಟು ನೋಡಪ್ಪ ನೀನು ಒಳ್ಳೆ ಬಿಹೇವಿಯರ್ ಇರಬೇಕಂತ ಹೇಳಿದ್ವಿ, ಬಿಹೇವಿಯರ್ ಇಲ್ಲ, ಈ ವಾರ ನಿನಗೆ ನಾವು ಹೊರಗಡೆ ಕರ್ಕೊಂಡು ಹೋಗಲ್ಲ. ಸೊ ಯು ಆರ್ ವಿಡ್ರಾಯಿಂಗ್, ಯು ಆರ್ ನಾಟ್ ಪನಿಷಿಂಗ್, ಯು ಆರ್ ವಿಡ್ರಾಯಿಂಗ್ ಎ ಪ್ರಿವಿಲೇಜ್. ಸೊ ನೆಕ್ಸ್ಟ್ ಟೈಮ್ ಆ ಮಗು ನಾನು ಪಾನಿಪುರಿ ತಿನ್ಬೇಕಂದ್ರೆ ಹೊರಗಡೆ ಗಲಾಟೆ ಮಾಡಬಾರ್ದು ಅಂತ ತಿಳ್ಕೊಳತ್ತೆ. ಸೊ ಆ ರೀತಿ ನೀವು ಗಾಬರಿ ಆಗ್ಲಿಕ್ಕೆ ಹೋಗಬಾರ್ದು. ಗಲಾಟೆ ಆದರೆ ಆಗಲಿ, ಕಿರ್ಚಾಡಿದ್ರೆ ಕಿರ್ಚಾಡಲಿ, ಒಂದು 5 ನಿಮಿಷ ಕಿರ್ಚಾಡ್ತಾರೆ, ಆಮೇಲೆ ಸರಿ ಆಗ್ತಾರೆ. ಮತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟಿಪ್ಸ್ ಕೂಡ ಹೇಳಿದ್ರಿ ನೀವು. ಸಿಚುವೇಶನ್ ನಂಬರ್ 2, ಮದ್ವೆ ಮನೆಗಳಲ್ಲಿ ಅಥವಾ ಫಂಕ್ಷನ್, ಒಂದ್ 4 ಜನ ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತು, ಅದೇ ಟೈಮ್ ನಲ್ಲಿ ಅವ್ರು ಏನೇನ್ ಅನ್ಕೊಳ್ತಾರೋ ಏನೇನ್ ಕೇಳ್ತಾರೋ ಎಲ್ಲ ಸಿಗುತ್ತೆ ಅಂತ ಮೊಬೈಲ್ ಕೊಡು. ಈ ಮೊಬೈಲ್ ಕೊಡು ಅಂತ ಹೇಳೋದು, ಹಠ ಮಾಡೋದು, ಅದನ್ನ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡೋದು? ಇಲ್ಲಿ ಮದುವೆ ಮನೆಯಲ್ಲಿ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಸಿಚುವೇಶನ್ ಏನಂದ್ರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇಫ್ ಯು ಸ್ಟಿಲ್ ಹೋಲ್ಡ್ ಆನ್ ಟು ಯುವರ್ ಫರ್ಮ್ ದಿಸ್ ಥಿಂಗ್, ನಾನು ಕೊಡಲ್ಲ ಅಂತ ಹೇಳಿದ್ರೆ ಮಕ್ಕಳುಗಳು ಪುನಃ ಕಿರಿಕಿರಿ ಮಾಡ್ತಾರೆ. ಬಟ್ ವೆಯ್ಟ್ ಫಾರ್ ಸಮ್ ಟೈಮ್. ನಾವು ಏನು ಮಾಡ್ತೀವಿ, ಆ ಒಂದು, ಯಾಕಂದ್ರೆ ನಮಗೂ ಅನ್ಕಂಫರ್ಟೇಬಲ್ ಅಲ್ವಾ, ನಾವು ಎಲ್ಲೋ ಒಂದು ಕಡೆ ಖುಷಿಯಾಗಿ ಮಾತಾಡ್ತಿದ್ದೀವಿ, ಅವ್ನು ಬಂದು ಕೈ ಎಳಿತಾ ಇದ್ದಾನೆ, ಇದು ಮಾಡ್ತಿದ್ದಾನೆ, ಕೊಟ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್, ಈ ಸಲ ಕೊಟ್ಟ ತಕ್ಷಣ ನೆಕ್ಸ್ಟ್ ಟೈಮ್ ಅವನಿಗೂ ಕೂಡ ಅದೇ ಇದಾಗತ್ತೆ. ಸೊ ಎಷ್ಟೇ ಕಷ್ಟ ಆದರೂ ಇಟ್ ಈಸ್ ಅನ್ಕಂಫರ್ಟಬಲ್. ಬಟ್ ಆ ಅನ್ಕಂಫರ್ಟಬಲ್ ಫೀಲಿಂಗ್ ಏನಿದೆ, ಒಂದು 5ರಿಂದ 10 ಇನ್ಸಿಡೆಂಟ್ ಮಾತ್ರ ಆಗತ್ತೆ. 10 ಇನ್ಸಿಡೆಂಟ್ ಇಫ್ ದ ಪೇರೆಂಟ್ ಈಸ್ ಏಬಲ್ ಟು ಟಾಲರೇಟ್, 11 ಇನ್ಸಿಡೆಂಟ್ ಆಗೋದಿಲ್ಲ. ಪರ್ಫೆಕ್ಟ್. ಒಂದ್ ಕಡೆ ಡಾಕ್ಟರ್, ಮಕ್ಕಳ ಬಗ್ಗೆ ಇಷ್ಟು ಹೊತ್ತು ನಾವು ಮಾತಾಡಿದ್ವಿ, ಒಂದ್ ಕಡೆ ಪೇರೆಂಟ್ಸ್ಗೂ ಸ್ಟ್ರೆಸ್ ಇರುತ್ತೆ. ಹೌದು, ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಬೇಕು, ಆದರ್ಶ ಬಾಲಕ ಬಾಲಕಿ ತರ ಇರ್ಬೇಕು, ಬೆಳೆಸ್ಬೇಕು. ಈ ಸ್ಟ್ರೆಸ್ ನ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡೋದು? ಐ ಥಿಂಕ್ ಇನ್ಫ್ಯಾಕ್ಟ್ ಮಕ್ಳಿಗಿಂತ ಪೇರೆಂಟ್ಸ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ಸೊಸೈಟಲ್ ನಾರ್ಮ್ಸ್ ಪ್ರಕಾರ ಇರಬೇಕು. ಪರ್ಫೆಕ್ಟ್ ಚೈಲ್ಡ್ ಫಸ್ಟ್ ಬರಬೇಕು, ಎಲ್ಲ ಸ್ಪೋರ್ಟ್ಸಲ್ಲಿ ಇರಬೇಕು, ಮ್ಯೂಸಿಕಲ್ಲಿ ಇರಬೇಕು, ಡ್ರಾಯಿಂಗಲ್ಲೂ ಇರಬೇಕಂತ ಅನ್ಕೊಳ್ತೀವಿ. ಇಟ್ ಈಸ್ ನಾಟ್ ಪಾಸಿಬಲ್. ಹ್ಯೂಮನ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಒಂದು ಮುಖ್ಯವಾಗಿ ಪೇರೆಂಟ್ಸ್ಗೆ ಸ್ಟ್ರೆಸ್ ಯಾವಾಗ ಕಮ್ಮಿ ಆಗುತ್ತೆ ಅಂದರೆ, ಯು ಬಿ ರಿಯಲಿಸ್ಟಿಕ್. 40 ಜನ ಕ್ಲಾಸಲ್ಲಿದ್ದರೆ 40 ಜನನೂ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಆಗಲ್ಲ. ನಿಮ್ಮ ಮಗು ಪ್ರೊಬೆಬ್ಲಿ ಸ್ಪೋರ್ಟ್ಸಲ್ಲಿ ಬೆಟರ್ ಇರ್ಬೋದು, ಅಕಾಡೆಮಿಕ್ಸಲ್ಲಿ ಅಷ್ಟು ಬೆಟರ್ ಇಲ್ಲದೆ ಇರ್ಬೋದು. ಆ ಎಕ್ಸೆಪ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ, ನಮ್ಮ ಒಂದು ಆಸೆಗಳನ್ನ, ನಮ್ಮ ಒಂದು ಕನಸುಗಳನ್ನ ಮಗುವಿನ ಮೂಲಕ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಟ್ ಈಸ್ ಅ ರಾಂಗ್ ಥಿಂಗ್. ಸೊ ಅದು ಮಾಡಿದಾಗ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಟಾಕ್ ಟು ಈಚ್ ಅದರ್, ಸ್ಪೆಂಡ್ ಟೈಮ್ ವಿತ್ ಈಚ್ ಅದರ್ ಆ್ಯಂಡ್ ಬಿ ರಿಯಲಿಸ್ಟಿಕ್. ರೈಟ್ ಡಾಕ್ಟರ್, ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಒಂದು ವರ್ಡ್ ಅಲ್ಲಿ ಆದಷ್ಟು ಉತ್ತರ ಕೊಡೋಕೆ ಟ್ರೈ ಮಾಡಿ. ಅಂಡ್ ಇಫ್ ಸೋ ಯಾಕೆ ಅನ್ನೋದು. ಮಕ್ಕಳು ಕೋಪ ಮಾಡ್ಕೊಂಡಾಗ ಪೋಷಕರು ಮೋಸ್ಟ್ ಆಫ್ ದ ಟೈಮ್ ಹೇಳೋದು, ಅವಳಿಗೆ ಹಸುವಾಗಿದೆ, ಅವನಿಗೆ ಹಸುವಾಗಿದೆ. ಇದು ಎಷ್ಟು ಸರಿಯಲ್ಲ. ಯು ಅಕ್ನಾಲೆಜ್ ಇಟ್ಸ್ ಎ ನೆಗೆಟಿವ್ ಬಿಹೇವಿಯರ್. ಕೋಪ ಬಂದಿದೆ, ಇಟ್ ಈಸ್ ನಾಟ್ ಅಲೌಡ್. ಆ್ಯಂಡ್ ಸೇ ದ್ಯಾಟ್ ಅದು ಎಮೋಷನ್ ಅಂತ ಹೇಳಿ ಬೇರೆ ಲಿಂಕ್ ಮಾಡಬೇಡಿ, ಯಾಕಂದ್ರೆ ಮಗುನೂ ಕೂಡ ಅದನ್ನ ಲಿಂಕ್ ಮಾಡೋದಿಲ್ಲ. ಅಗ್ರೆಷನ್, ಕೋಪ ಜೆನೆಟಿಕ್ ಇರಬಹುದಾ? ಜೆನೆಟಿಕ್ ಅನ್ನೋದಕ್ಕಿಂತ ಒಂದು ನೇಚರ್ ಆ್ಯಂಡ್ ನರ್ಚರ್ ಅಂತ ಕಾನ್ಸೆಪ್ಟ್ ಇದೆ. ಜೆನೆಟಿಕಲಿ ಎಷ್ಟೊಂದು ಬಿಹೇವಿಯರ್ ನಾವು ಇನ್ಹೆರಿಟ್ ಮಾಡಿದ್ರು ಎಕ್ಸ್ಪ್ರೆಷನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಿಂದ ಆಗುತ್ತೆ. ಸೊ ಅಪ್ಬ್ರಿಂಗಿಂಗ್ ಇರ್ಬೋದು, ಮನೆಯ ವಾತಾವರಣ ಇರ್ಬೋದು, ಅಥವಾ ಪೂರಕ ವಾತಾವರಣ ಅಂತ ಅದರಿಂದ ಇರುತ್ತೆ. ಜೆನೆಟಿಕಲಿ ಇದ್ರೂ ಕೂಡ
ಅದು ಎನ್ವಿರಾನ್ಮೆಂಟ್ ಪೂರಕ ಇಲ್ಲ ಅಂದರೆ ಅದು ಎಕ್ಸ್ಪ್ರೆಸ್ ಆಗೋದಿಲ್ಲ. ಕೋಪಕ್ಕೆ ಜೆಂಡರ್ ಇದಿದೆಯಾ? ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಕೋಪ, ಗಂಡ್ ಮಕ್ಳಿಗೆ ಕಡಿಮೆ ಕೋಪ? ಮೆಡಿಕಲಿ ಸೈಂಟಿಫಿಕಲಿ ಇಲ್ಲ, ಬಟ್ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಇರುತ್ತೆ. ಗಂಡು ಮಕ್ಕಳು ದೇ ಎಕ್ಸ್ಪ್ರೆಸ್ ಮೋರ್ ವೈಲೆಂಟ್ ವೇಸ್ ಆಫ್ ಎಕ್ಸ್ಪ್ರೆಷನ್. ಹೆಣ್ಮಕ್ಳು ತುಂಬ ಒಂದು ರೀತಿಯಲ್ಲಿ ಸಟಲ್ ಆಗಿ ನಾಜೂಕಾಗಿ ಅವ್ರ ಕೋಪನ ಎಕ್ಸ್ಪ್ರೆಸ್ ಮಾಡ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅನ್ ಆಕ್ಟಿವ್ ಅಗ್ರೆಷನ್ ಆ್ಯಂಡ್ ಪ್ಯಾಸಿವ್ ಅಗ್ರೆಷನ್. ಗಂಡು ಮಕ್ಕಳು ಆಕ್ಟಿವ್ ಅಗ್ರೆಷನ್ ಜಾಸ್ತಿ ಯೂಸ್ ಮಾಡ್ತಾರೆ, ಹೆಣ್ಮಕ್ಳು ಪ್ರಿಡಾಮಿನೆಂಟ್ಲಿ ಬಿಕಾಸ್ ಸೊಸೈಟಿಯಲ್ಲಿ ಅದು ಅಲೌಡ್ ಇಲ್ಲ ಅಲ್ಲ. ಒಂದು ಹೆಂಗಸು ಕೋಪ ಮಾಡಿಕೊಂಡ್ರೆ ಎಷ್ಟು ನೆಗೆಟಿವ್ ಇಶ್ಯೂಸ್ ಬರುತ್ತೋ ಗಂಡಸು ಕೋಪ ಮಾಡ್ಕೊಂಡ್ರೆ ಅಷ್ಟು ನೆಗೆಟಿವ್ಸ್ ಬರೋದಿಲ್ಲ. ದಟ್ ಈಸ್ ಅ ಸೊಸೈಟಲ್ ಪ್ರಾಬ್ಲಮ್. ಬಟ್ ಜೆಂಡರ್ ಆ ಥರ ಬಯೋಲಾಜಿಕಲಿ ಆ ಥರ ಏನೂ ವ್ಯತ್ಯಾಸ ಇಲ್ಲ. ಮಾರ್ಕ್ಸ್ ತೆಗಿಬೇಕು ಅನ್ನೋ ಸ್ಟ್ರೆಸ್ ಕೋಪ ಆಗಿ ಬದಲಾಗೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ. ಯಾಕೆಂದರೆ ಅದು ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡುತ್ತೆ, ತಂದೆ ತಾಯಿಗಳಲ್ಲಿ ಕೋಪ ಬರುತ್ತೆ, ಆದ್ದರಿಂದ ಮಗುವಿನಲ್ಲೂ ಕೋಪ ಬರುತ್ತೆ. ಆ್ಯಂಡ್ ವಿ ಕಾಲ್ ಇಟ್ ಆಸ್ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆ್ಯಂಗರ್ ಟರ್ನ್ಡ್ ಇನ್ವರ್ಡ್ಸ್. ನಾವು ಆ್ಯಂಗರ್ ಬರೀ ಹೊರಗಡೆ ಬಗ್ಗೆ ಮಾತಾಡ್ತೀವಿ, ಕೆಲವು ಸಲ ಕೋಪ ನಿಮ್ಮ ಮೇಲೂ ಬರ್ಬೋದು. ಅದು ಒಂದು ರೀತಿಯಲ್ಲಿ ಖಿನ್ನತೆ ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯಲ್ಲಿ ನಾನು ಏನಕ್ಕೂ ಉಪಯೋಗ ಇಲ್ಲವೋ ಅಂತ ಅನ್ಸುತ್ತೆ. ಅದು ಕೂಡ ಆ್ಯಂಗರ್ ಟರ್ನ್ಡ್ ಇನ್ವರ್ಡ್ಸ್. ಶುಗರ್ ಜಾಸ್ತಿ ತಿನ್ನೋದು, ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಇದು ಕೂಡ ಕೋಪಕ್ಕೆ ಕಾರಣ ಆಗುತ್ತೆ? ಖಂಡಿತವಾಗ್ಲೂ. ತುಂಬ ಸ್ವೀಟ್, ತುಂಬ ಸಾಲ್ಟ್, ತುಂಬ ಫ್ರೈಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್, ಇದೆಲ್ಲ ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡುತ್ತೆ. ಕೆಲವು ಸರ್ತಿ ಪೋಷಕರು ತಾವೇ ಕೋಪ ಮಾಡಿಕೊಂಡು ನಂತರ ಅರ್ಥ ಆಗಿ ಮಕ್ಕಳಿಗೆ ಸಾರಿ ಕೇಳ್ತಾರೆ, ಇದು ಓಕೆನಾ? ಖಂಡಿತವಾಗ್ಲೂ ಮಾಡಬೇಕು. ಯು ಶುಡ್ ಆಲ್ವೇಸ್ ಅಪಾಲಜೈಸ್ ಟು ಯುವರ್ ಓನ್ ಸನ್ ಆರ್ ಡಾಟರ್ ಇಫ್ ಯು ಹ್ಯಾವ್ ಡನ್ ಎ ಮಿಸ್ಟೇಕ್. ಯಾಕೆಂದರೆ ಅದು ಕೂಡ ಒಂದು ರೋಲ್ ಮಾಡಲ್. ನನ್ನ ತಪ್ಪಿನ ಅರಿವಾಗಿದೆ, ಸೊ ಅದರಿಂದ ನಾನು ನಿನ್ನ ಕ್ಷಮೆ ಕೇಳ್ತಾ ಇದ್ದೀನಿ ಅಂತಾಗ ನಾಳೆ ಮಗು ಕೂಡ ಅದನ್ನು ನಾರ್ಮಲೈಸ್ ಮಾಡ್ಕೊಳ್ಳುತ್ತೆ. ಸಿಂಗಲ್ ಚೈಲ್ಡ್ ಅಂದ್ರೆ ಒಂದೇ ಮಗು ಇರುವಂತ, ಅಂದ್ರೆ ಸಿಬ್ಲಿಂಗ್ಸ್ ಇಲ್ಲದೆ ಸಿಂಗಲ್ ಚೈಲ್ಡ್ಗೆ ಜಾಸ್ತಿ ಕೋಪ ಅಂತ ಹೌದು, ಅದು ಪೇರೆಂಟ್ ಪ್ರಾಬ್ಲಮ್. ಯಾಕೆಂದರೆ ಸಿಂಗಲ್ ಚೈಲ್ಡ್ ಇದ್ದ ತಕ್ಷಣ ಪ್ರೀತಿ ಜಾಸ್ತಿ ಆಯಿತು, ಆಮೇಲೆ ಏನೇ ಬಿಹೇವಿಯರಲ್ ಪ್ರಾಬ್ಲಮ್ ಇದ್ರೂ ನಾವು ಅಕೊಮೊಡೇಟ್ ಮಾಡ್ಕೊಬಿಡ್ತೀವಿ. ಒಬ್ಬನೇ ಮಗ ಬಿಡು ಏನಕ್ಕೆ ಅಂತ. ಆ ಮಗುಗೆ ಅದು ತಪ್ಪು ಅಂತಾನೆ ಅರ್ಥ ಆಗೋದಿಲ್ಲ, ಅದರಿಂದ ಅದು ವರ್ಸನ್ ಆಗುತ್ತೆ. ಮಕ್ಕಳು ಹೆಚ್ಚಾಗಿ ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ರೆ ಕೋಪ ಕಡಿಮೆ ಆಗುತ್ತೆ? ಖಂಡಿತವಾಗ್ಲೂ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಎಮೋಷನ್ಸ್ ಅಥವಾ ಬಾಡಿಯಲ್ಲಿ ಏನು ಎನರ್ಜಿ ಇರುತ್ತೆ, ನಾವು ಫಿಸಿಕಲಿ ಆಕ್ಟಿವ್ ಆದಾಗ ತಕ್ಕ ಮಟ್ಟಿಗೆ ಅದು ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ಸ್ಪೋರ್ಟ್ಸ್ ಆಡೋವಂಥವ್ರು ಅಥವಾ ಹೊರಗಡೆ ಫಿಸಿಕಲ್ ಆಕ್ಟಿವಿಟಿ, ಅವರಿಗೆ ಕಂಟ್ರೋಲ್ ಆನ್ ದಿಯರ್ ಬಿಹೇವಿಯರ್ ಇಸ್ ಆಲ್ಸೋ ಬೆಟರ್. ಓಕೆ, ಯು ಆರ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಶೋ ಡಾಕ್ಟರ್. ಅಂದ್ರೆ ಆಂಗರ್ ಮ್ಯಾನೇಜ್ಮೆಂಟ್ ಮಕ್ಕಳಲ್ಲಿ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಆದಷ್ಟು ನಾನು ನನ್ನ ಪ್ರಶ್ನೆಗಳಲ್ಲಿ ಸಿಚುವೇಶನ್ಸ್ ಗಳ ಮೂಲಕ ಎಲ್ಲವನ್ನ ಕವರ್ ಮಾಡಿದೀನಿ ಅಂತ ಅನ್ಕೋತೀನಿ. ಕೊನೆಯದಾಗಿ ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ಸಿಟ್ಟು ಬಿಟ್ಬಿಡ್ತಾರೆ, ಅದನ್ನ ಹೇಳಿ. ಒಂದು, ಹ್ಯಾವ್ ಅ ಫ್ಯಾಮಿಲಿ ರಿಚುವಲ್. ಎರಡನೇದು, ಹ್ಯಾವ್ ಸಮ್ ಆಕ್ಟಿವಿಟಿ ಆಸ್ ಅ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಎಷ್ಟೊಂದು ಸಲ ನಾವು ಈಗ ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಇಡೀ ಫ್ಯಾಮಿಲಿ ಮಾಡಿ. ಮೂರನೇದು, ಇಫ್ ಅಟ್ ಆಲ್ ದೇರ್ ಇಸ್ ಅ ಪ್ರಾಬ್ಲಮ್, ನಾರ್ಮಲೈಸ್ ಸೀಕಿಂಗ್ ಹೆಲ್ಪ್. ಎಲ್ಲೋ ಒಂದು ಕಡೆ ಆಸ್ ಅ ಫ್ಯಾಮಿಲಿ ಜಸ್ಟ್ ಗೋ ಆ್ಯಂಡ್ ಕನ್ಸಲ್ಟ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್. ಇವ್ರನ್ನೇ ಕನ್ಸಲ್ಟ್ ಮಾಡ್ಬೇಕು, ಅವ್ರನ್ನೇ ಕನ್ಸಲ್ಟ್ ಮಾಡ್ಬೇಕಂತಿಲ್ಲ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಎಷ್ಟೊಂದು ಸಲ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅರ್ಲಿ ಇಂಟರ್ವೆನ್ಷನ್ ಈಸ್ ಆಲ್ಸೋ ಬೆಟರ್ ದೆನ್ ಲೇಟ್ ಇಂಟರ್ವೆನ್ಷನ್. ಐ ಥಿಂಕ್ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಬದಲಾದ್ರೆ ಮಕ್ಕಳು ಬದಲಾಗ್ತಾರೆ. ಮಕ್ಕಳಿದ್ದಾಗಲೇ ನಾವು ಈ ತರದ್ದೆಲ್ಲ ಬದಲಾವಣೆಗಳನ್ನ ಮಾಡಿದ್ರೆ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಗಿವ್ ಸಚ್ ಪಾಸಿಟಿವ್ ಸೊಸೈಟಿ. ಹೌದು, ಬಿಕಾಸ್ ಅವ್ರು ಬೆಳೀತಾ ಬೆಳೀತಾ ಆ ಎಲ್ಲಾ ಕ್ಯಾರೆಕ್ಟರ್ಸ್ನ ಇಂಬೈಬ್ ಮಾಡ್ಕೊಳ್ಳೋದ್ರಿಂದ ದೇ ವಿಲ್ ಬಿಕಮ್ ಮಚ್ ಮೋರ್ ಬೆಟರ್ ಅಡಲ್ಟ್ಸ್. ಆಮೇಲೆ ಒಂದು ವ್ಯಕ್ತಿ, ಈಗ ನಾವು ಒಬ್ಬರಿಗೆ ಟೀಚ್ ಮಾಡಿದೀವಿ ಅಂದಾಗ ನಾಳೆ ಆ ವ್ಯಕ್ತಿ 10 ಜನಕ್ಕೆ ಟೀಚ್ ಮಾಡ್ಬೋದು. ಸೊ ಇಟ್ಸ್ ಗೋಯಿಂಗ್ ಟು ಚೇಂಜ್ ದ ಹೋಲ್ ಸಿಸ್ಟಮ್. ಐ ಹೋಪ್ ಈ ಪಾಡ್ಕಾಸ್ಟ್ ನೋಡೋರಿಗೆ ಮಕ್ಳಿಗೆ ಯಾಕೆ ಕೋಪ ಬರುತ್ತೆ, ಕೋಪ ಬಂದಾಗ ಪೇರೆಂಟ್ಸ್ ಏನ್ ಮಾಡ್ಬೇಕು, ಮಕ್ಳು ಏನ್ ಮಾಡ್ಬೇಕು, ಐ ಥಿಂಕ್ ಈ ಮೂರನ್ನು ಕೂಡ ನೀವು ಬಹಳ ಕ್ಲಿಯರ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.